ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ಸ್ವಸ್ತಿಸ್ತು ಸದಾ. ಮಹಾರುದ್ರದೇವರ ಅತ್ಯಂತ ವೈಭವದ ಅದ್ಭುತವಾದಂತಹ ಚರಿತ್ರೆ. ಯಾವ ಕಾರಣದಿಂದಲೂ ನಾವು ಸ್ವೋತ್ತಮರನ್ನ ದ್ರೋಹ ಅಂತ ಹೇಳಿ ಮಾಡಬಾರದು. ಉತ್ತಮರ ದ್ರೋಹ ಅಜಪಾತಕ್ಕೆ ಅದು ಕಾರಣ ಆಗುತ್ತೆ ಎನ್ನುವಂತಹ ಪಾಠವನ್ನು ನಮಗೆ ಮಾಡುವಂಥದ್ದು. ಅದರ ಜೊತೆಯಲ್ಲಿಯೇ ನಮಗೆ ವಿಶೇಷ ಕಾರಣ ಪಾರ್ವತಿ ಪರಿಣಯೋತ್ಸವ. ದಂಪತಿಗಳಿಬ್ಬರೂ ಕೂಡ ಮನಸ್ಸು ಮತ್ತು ಮಾತು, ಮನಸ್ಸಿಗೆ ಮತ್ತು ಮಾತಿಗೆ ಇರುವಂತಹ ಕನೆಕ್ಷನ್ ಅದೆಷ್ಟು ಪ್ರಧಾನವಾದದ್ದು. ಮಾತಿದೆ, ಮನಸ್ಸಿಲ್ಲ ಅಂತಂದಾಗ ಏನೂ ಪ್ರಯೋಜನಕ್ಕಾಗೋದಿಲ್ಲ. ಮನಸ್ಸಿದೆ, ಮಾತಿಲ್ಲ ಅಂದಾಗ ಪ್ರಯೋಜನ ಇಲ್ಲ. ಎರಡೂ ಅನ್ಯೋನ್ಯವಾಗಿರಬೇಕು. ಮಾತು ಜೊತೆಯಲ್ಲಿರಬೇಕು, ಮನಸ್ಸು ಸಹಕಾರಿಯಾಗಿದ್ದಾಗ ಮಾತ್ರ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ಏರ್ಪಾಟಾಗುತ್ತೆ. ಆದ್ದರಿಂದ ಮಾತಿಗೆ ಅಭಿಮಾನಿಯಾಗಿ, ಮನಸ್ಸಿಗೆ ಅಭಿಮಾನಿಯಾಗಿ ನಿಂತಿರುವಂತಹ ಮಹಾನುಭಾವರು ಪಾರ್ವತಿ ಪರಮೇಶ್ವರರಾದ್ದರಿಂದ ಅವರಿಬ್ಬರ ಆರಾಧನೆಯನ್ನು ಮಾಡೋದರಿಂದ ಮಾತು ಮನಸ್ಸುಗಳು ಎರಡೂ ಶುದ್ಧವಾಗಿ ನಮ್ಮಿಂದ ಹರಿಗುರುಗಳಿಗೆ ಪ್ರೀತಿಯಾಗುವಂಥ ಅಪಾರವಾದ ಸಾಧನೆ ನಡೆಯುತ್ತೆ ಅಂತನ್ನುವಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಒಂದು ಮಾತು. ಉಮಾ ವೈ ವಾಕ್ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇತನ್ಮಿಥುನಂ ಜ್ಞಾತ್ವಾ ದಾಂಪತ್ಯ ವಿಹೀಯತೆ. ದಾಂಪತ್ಯ ಶುದ್ಧವಾಗಿರಬೇಕು ಅಂದುಕೊಳ್ಳುವಂತಹ ವ್ಯಕ್ತಿಗಳು ಮಾತು ಮತ್ತು ಮನಸ್ಸುಗಳಿಗೆ ನಿಯಾಮಕರಾದಂತಹ ಪಾರ್ವತಿ ಪರಮೇಶ್ವರರನ್ನ ಭಕ್ತಿಯಿಂದ ನಾವು ಸ್ಮರಣೆಯನ್ನು ಮಾಡಬೇಕು. ಆದ್ದರಿಂದ ರುದ್ರದೇವರ ಆರಾಧನೆ, ರುದ್ರದೇವರ ಸ್ತೋತ್ರ ಪಾರಾಯಣ, ರುದ್ರದೇವರ ಮಂತ್ರಗಳ ಜಪ. ಅದಕ್ಕೆ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ 72 ಮಹಾಮಂತ್ರಗಳನ್ನು ನಮಗೆ ಅನುಗ್ರಹ ಮಾಡಿ ಕೊಡುವಾಗ ಅಷ್ಟಮಹಾಮಂತ್ರಗಳಲ್ಲದೆ ಇನ್ನು 72 ಮಹಾಮಂತ್ರಗಳನ್ನು ಕೊಟ್ಟಿದ್ದಾರೆ. ರುದ್ರದೇವರ ಪರಿವಾರದ 4 ಪ್ರಧಾನ ಮಂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವಶ್ಯ ಮಾಡಬೇಕು. ಪಾರ್ವತಿ ಮಂತ್ರ, ಶಿವಮಂತ್ರ, ಸ್ಕಂದ ಮಂತ್ರ, ಗಣಪತಿ ಮಂತ್ರ. ಈ 4 ಮಂತ್ರಗಳನ್ನು ತತ್ರಾಪಿ ನಮ್ಮಲ್ಲಿ ಒಂದು ಸಂಪ್ರದಾಯ, ಸಂಧ್ಯಾ ವಂದನೆ ಅಂತನ್ನೋದು ಪೂರ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ 5 ನಿಮಿಷ ಆಚಮನ ಮಾಡಿ ಅಜ್ಜೆ ಕೊಟ್ಟರೆ ಆಗೋಯ್ತು, ಸಂಧ್ಯಾ ವಂದನೆ ಆಗೋಯ್ತು ಅಂತ. ನಾವು ಸಂಧ್ಯಾ ವಂದನೆ ಅದು ಪೂರ್ತಿ ಆಗಬೇಕು ಅಂತಂದ್ರೆ ನಿಯಮ ಗಾಯತ್ರಿ, ನಾರಾಯಣ, ಕೃಷ್ಣ ಇದು ಪ್ರಧಾನವಾದ. ಅದರ ಮೇಲೆ ನಿಮ್ಮ ಮಂತ್ರಗಳು ಉಪದೇಶ ಮಾಡಿದ್ದು ಬೇರೆ. ಶಿವಪಂಚಾಕ್ಷರಿ ಮಂತ್ರ, ಈ 4 ಮಂತ್ರಗಳನ್ನು ನಾವು ಜಪ ಮಾಡ್ತೀವಿ ಅಂತಂದಾಗ ಮಾತ್ರ ಸಂಧ್ಯಾ ವಂದನೆ ಅದು ಪೂರ್ಣವಾಗುತ್ತೆ, ಜಪ ಪೂರ್ಣವಾಗುತ್ತೆ ಅನ್ನೋದು ಸಂಪ್ರದಾಯಜ್ಞರು ಹಾಕಿಕೊಟ್ಟಂತಹ ವಿಶಿಷ್ಟವಾದ ಸಂಪ್ರದಾಯ. ಆದ್ದರಿಂದ ಗಣಪತಿಯನ್ನು ನಾವು ಆರಾಧನೆ ಮಾಡುವಾಗ ಎಷ್ಟು ದಿನ ಬೇಕು ಗಣೇಶನ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳಿಕ್ಕೆ? ಎಷ್ಟು ದಿನ ಬೇಕು? 21 ದಿನ. ಏಕವಿಂಶತಿ ಕೋಕನದ ಹೇಳಿ ಮೈನಾಕಿ ತನಯಾಂತರ್ಗತ ಸ್ತ್ರೀ ಪ್ರಾಣಪತಿಯ ನಿಪ. ಹೇಳ್ರಿ ಪೂರ್ತಿ ಅದೊಂದು ವಾಕ್ಯ ಹೇಳ್ರಿ. ಆದ್ದರಿಂದ ಶ್ರೀಶನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹ ಸಂತತ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕೈಬಿಡು ನಡುವೆ ಬರುತ್ತಿಪ್ಪ ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಬರೆಯದಲೇ. ಆ ಪ್ರಾರ್ಥನೆ ನಮ್ಮದಾಗಬೇಕು. ಆದ್ದರಿಂದ 21 ದಿನಗಳ ಕಾಲ ಭಕ್ತಿಯಿಂದ 2 ದೂರ್ವೆಗಳನ್ನು ಹಾಕಿ ಪೂಜೆ ಮಾಡಿಬಿಟ್ರೆ ಅವರು ಒಲಿದು ಬಿಡ್ತಾರೆ. ಆದ್ದರಿಂದ ಗಣಪತಿ ಹೆಸರೇನು? ಕ್ಷಿಪ್ರ ಪ್ರಸಾದ. ಅವರ ಮಂತ್ರ ನಾಮವು ಅಕ್ಷರವೂ ಅದೇ, ಕ್ಷಿಪ್ರ ಪ್ರಸಾದಾಯ ನಮಃ. ಅಷ್ಟಾಕ್ಷರ ಮಂತ್ರ ಗಣಪತಿ. ಗಣಪತಿನೇ ಇಷ್ಟು ಬೇಗ ಒಲಿತಾನೆ ಎನ್ನುವಾಗ ಅವರಪ್ಪ ಇನ್ನೂ ಬೇಗ. ಆದ್ದರಿಂದ ಅವರಿಗೆ ಕ್ಷಿಪ್ರತರ ಪ್ರಸಾದ. ಎಷ್ಟು ಬೇಗ ಒಲಿದು ಬಿಡ್ತಾರೆ ಅಂತ ಹೇಳೋ ಹಾಗೆ ಇಲ್ಲ. ನಾವಂತೀವಿ ಅಲ್ಲಿ ಶಿವಾಲಯದಲ್ಲಿ
ಬಂಗಾರದ ಕವಚವನ್ನು ಹಾಕಿಬಿಟ್ಟಿದ್ದಾರೆ. ತಗೊಂಡ್ರೆ ಆಚೆ ಇರ್ತಾರೆ. ಹೂವುಗಳಿಂದ ಅಲಂಕಾರ ಮಾಡಿ ಮುಚ್ಚಿ ಮೆತ್ತಿ ಬಿಟ್ಟಿದ್ದಾರೆ. ಏನೂ ಬೇಡ. ಮತ್ತವ್ರಿಗೆ ಬೇಕಾದ್ದೇನು? ಗಂಗಾ ಧಾರ ನಿರ್ಮಾಲ್ಯದ ಅಭಿಷೇಕ ತಲೆ ಮೇಲೆ ನಿರಂತರವಾಗಿ ಬೀಳ್ತಾ ಇದ್ರೆ ನಮ್ಮ ಮನಸ್ಸು ತೈಲಧಾರೆಯಂತ ದೇವರ ಮನಸ್ಸಲ್ಲಿ ಹೋಗ್ತಾ ಇರುತ್ತೆ. ಇಂದ ಅವರ ಆರಾಧನೆ ಅತ್ಯಂತ ಪ್ರಧಾನವಾದದ್ದು ಅಂತ ಮತ್ತೊಮ್ಮೆ ಅವರನ್ನ ಸ್ಮರಣೆಯನ್ನು ಮಾಡಿಕೊಳ್ತಾ, ಹರ ನಮಃ ಪಾರ್ವತಿ ಪತಯೇ, ಆಂಜನೇಯ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ. ಅದರಿಂದ ಸ್ವಾಮಿ ಸ್ಕಂದ ಮನೋಭಿಮಾನಿಯಾದಂಥವನು, ಪರಸ್ಪರ ವಿರುದ್ಧಗಳಾದಂತಹ ಹಾವು, ಅದಾದ ನಂತರ ನವಿಲು, ಆ ಎರಡನ್ನೂ ಪಕ್ಕದಲ್ಲೇ ಇಟ್ಟುಕೊಂಡು ಮನಸ್ಸು ಪರಸ್ಪರ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಕಿವಿ ಒಂದು ಕಡೆ ಎಳೆಯುತ್ತೆ, ಮೂಗೊಂದು ಕಡೆ ಎಳೆಯುತ್ತೆ, ಕೈ ಒಂದು ಕಡೆ ಎಳೆಯುತ್ತೆ. ಪರಸ್ಪರ ವಿರುದ್ಧಗಳಾಗಿ ಹೋಗುವಂತಹ ಪದಾರ್ಥಗಳ ಜೊತೆ ಇಟ್ಟುಕೊಂಡೇ ದೇವರ ಆರಾಧನೆಯನ್ನು ಮಾಡಬೇಕನ್ನುವ ದೊಡ್ಡ ತತ್ವವನ್ನ ಹಾವು, ನವಿಲು, ಅದರ ಮೇಲೆ ನಿಂತಿರತಕ್ಕಂತಹ ಕುಕ್ಕುಟ ಧ್ವಜ ಇದೆಲ್ಲದರಿಂದ ತೋರಿಸಿಕೊಡ್ತಾ ನಮ್ಮೆಲ್ಲರ ಮನೋಭಿಮಾನಿಯಾದ ಕಾಮರೂಪಿ ಸುಬ್ರಹ್ಮಣ್ಯ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಮಾಡಲಿ. ಅನುಕೂಲವಾದಾಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನೀವೆಲ್ಲರೂ ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ ಆ ಪುನೀತರಾಗಿ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಒಂದು ದಿನದಲ್ಲಿ ಕೆಲವು ವರ್ಷಗಳ ಕಾಲ ದಿನಕ್ಕೆ 3 ಕಡೆ ಪೂಜೆ ಮಾಡ್ತಾ ಇದ್ರು ಅಂತ ಉಲ್ಲೇಖ. ಕೆಲವು ವರ್ಷಗಳ ಕಾಲ ಬೆಳಗ್ಗೆ ಉಡುಪಿಯಲ್ಲಿ ಪೂಜೆ, ಮಧ್ಯಾಹ್ನ ಮಧ್ಯವಾಟ ಮಠದಲ್ಲಿ ಪೂಜೆ, ಸಾಯಂಕಾಲ ಸುಬ್ರಹ್ಮಣ್ಯದಲ್ಲಿ ಪೂಜೆ, ಮತ್ತೆ ಮಾರನೇ ದಿನ ಬೆಳಗ್ಗೆ ನಿರ್ಮಾಲೆಯಲ್ಲಿ. ಆ ರೀತಿ ಅನೇಕ ವರ್ಷಗಳ ಕಾಲ ಇವತ್ತು ಪಾವನ ಯಾತ್ರೆ ಅಂತ ಆಗುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು. ಆಚಾರ್ಯರು ಓಡಾಡಿದ ಜಾಗ ಅಂತ ಪಾವನ ಯಾತ್ರೆಯಲ್ಲಿ ಮಧ್ಯದಲ್ಲಿ ಬರತಕ್ಕಂತಹ ಈ ಪ್ರದೇಶ ವಿಶೇಷಗಳೆಲ್ಲವೂ ಕೂಡ ನಮ್ಮನ್ನ ಪುನೀತರನ್ನಾಗಿ ಮಾಡತಕ್ಕಂತಹ ಸ್ಥಾನಗಳು. ಅಷ್ಟು ಮಾತ್ರ ಅಲ್ಲ, ಪ್ರಣಮ್ಯ ನಾನಾಯತನೇಶು, ಇಲ್ಲಿ ನಾವು ಬರಬೇಕು. ನಾವಿಲ್ಲಿಗೆ ಇಲ್ಲಿ ಪ್ರಧಾನ ಆಗತ್ತೆ ನಮಗೆ. ರಾಮೇಶ್ವರದಲ್ಲಿ ಚಾತುರ್ಮಾಸ್ಯಕ್ಕಾಗಿ ಕುಳಿತ ಆಚಾರ್ಯರು ಅಲ್ಲಿಂದ ಎದ್ದು, ಚಾತುರ್ಮಾಸ್ಯ ಎದ್ದು ಈ ದಕ್ಷಿಣ ದೇಶದಲ್ಲಿ ಸಂಚಾರ ಮಾಡ್ತಾ ಬಂದರು. ಎಲ್ಲೆಲ್ಲಿ ಬಂದರು? ಪ್ರಣಮ್ಯ ನಾನಾಯತನೇಶು. ಇದು ನಾರಾಯಣ ಪಂಡಿತಾಚಾರ್ಯರ ವಾಕ್ಯ. ನಾನಾಯತನೇಶು ಅಂತ ಹಾಕುವಾಗ ಎಲ್ಲೆಲ್ಲಿ? ವ್ಯಾಖ್ಯಾನಕಾರರು ಹೇಳ್ತಾರೆ, ದುರ್ಗಾ, ಶಿವ, ಸ್ಕಂದ ಆಲಯಾದಿಷು ಸ್ಥಿತಂ. ಇಲ್ಲಿ ಅಲ್ಲಲ್ಲಿರತಕ್ಕಂತಹ ದುರ್ಗಾದೇವಿಯ ದೇವಾಲಯಗಳು, ಶಿವಾಲಯಗಳು, ಸ್ಕಂದಾಲಯಗಳು, ಅಲ್ಲಿಗೆಲ್ಲ ಭೇಟಿ ಕೊಟ್ಟು ಅಲ್ಲಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡಿ ಹೊರಟರು ನೋಡಿ. ಆದ್ದರಿಂದ ಇಲ್ಲಿ ಸುತ್ತಮುತ್ತ ಇರುವ ದುರ್ಗಾಲಯಗಳು ಯಾವುದು, ಶಿವಾಲಯಗಳು ಯಾವುದು, ಸ್ಕಂದಾಲಯಗಳು ಯಾವುದು ಅನ್ನೋದನ್ನ ನಾವೆಲ್ಲ ಆಲೋಚನೆ ಮಾಡಿಕೊಂಡಾಗ ಕಾವೇರಿ ತೀರದ ಅನೇಕ ದೇವಾಲಯಗಳಿಗೆ ಆಚಾರ್ಯರು ಸಂದರ್ಶನ ಮಾಡಿರಬಹುದಾದಂತಹ ಒಂದು ಸೂಚನೆ ನಮ್ಮ ಕಣ್ಣಿಗೆ ಸಿಗುತ್ತೆ. ಅದಕ್ಕೋಸ್ಕರವೇ ದಕ್ಷಿಣ ದೇಶದಲ್ಲಿ ಆಚಾರ್ಯರ ಸಂಚಾರ 2 ಸಲ. ತತ್ರಾಪಿ ಈ ಪ್ರದೇಶದಲ್ಲಿ ತುಂಬಾ ಓಡಾಡಿದ್ದಾರೆ. ಇಲ್ಲೇ ಶ್ರೀರಂಗ ಕ್ಷೇತ್ರದಲ್ಲೇ ಓಡಾಡಿದ್ದಾರೆ. ಆದ್ದರಿಂದ ಕಾವೇರಿ ತೀರದ ಅನೇಕ ಕ್ಷೇತ್ರಗಳಲ್ಲಿ ಆಚಾರ್ಯರು ಓಡಾಡಿರಬಹುದು ಅನ್ನೋ ಒಂದು ಕಲ್ಪನೆ. ಯಾಕಂದ್ರೆ ವ್ಯಾಖ್ಯಾನಗಳಲ್ಲಿ ದುರ್ಗಾಲಯಗಳಿಗೆ ಓಡಾಡಿದ್ದಾರೆ. ದುರ್ಗಾಲಯಗಳು ಎಲ್ಲಿದೆ ಅನ್ನೋ ಕಲ್ಪನೆ ನನಗಷ್ಟಿಲ್ಲ. ಶಿವಾಲಯಗಳಿಗೆ ಓಡಾಡಿದ್ದಾರೆ. ಜಂಬುಕೇಶ್ವರನಿಗೆ ಬಂದಿರಬಹುದು ಇಲ್ಲಿ ಬಂದವರು. ಅದಾದ ನಂತರದಲ್ಲಿ ಕುಂಭೇಶ್ವರನ ದರ್ಶನವನ್ನು ಮಾಡಿರಬಹುದು. ಕಾವೇರಿ ತೀರದ ಅನೇಕ ದೇವಾಲಯಗಳಿಗೆ ಹೋಗಿರಬಹುದು. ಆದ್ದರಿಂದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಎಲ್ಲಿ ಸ್ನಾನ ಮಾಡೋದು ಅನ್ನುವಾಗ ಪುರಾಣಗಳು ಹೇಳುವಂತೆ ಕಾವೇರಿ ನದಿಯ ಸ್ನಾನ ನಮಗೆ ಅನೇಕ ಸಾವಿರಗಳಷ್ಟು ಅಶ್ವಮೇಧ ಯಾಗದ ಫಲವನ್ನು ಕೊಡಬೇಕು ಅಂದ್ರೆ ಇಲ್ಲಿಂದ ಶುರು ಮಾಡಬೇಕು. ಆದ್ದರಿಂದ ಪುರಾಣಗಳಲ್ಲಿ ಕಾವೇರಿ ಸ್ನಾನಕ್ಕೆ ಹೇಳಿಸಿದ ಕ್ಷೇತ್ರ ಅಂತ ಹೇಳುವಾಗ ಶ್ರೀರಂಗಾದಿ ಹೇಳ್ತಾರೆ. ನಮ್ಮ ಕರ್ನಾಟಕ ನಾವು ಶ್ರೀರಂಗಪಟ್ಟಣದಲ್ಲಿ ಮಾಡ್ಬೋದು ಏನು ತೊಂದರೆ ಏನಿಲ್ಲ. ಆದರೆ 16,000 ಅಶ್ವಮೇಧ ಯಾಗಗಳ ಪುಣ್ಯ ನಿಮಗೆ ಬರಬೇಕು ಅಂತಂದ್ರೆ ಇಲ್ಲಿಂದ ಆರಂಭ. ಉಭಯ ಕಾವೇರಿ ಇಲ್ಲಿಂದ ಅವಳು ಏನಾಗ್ತಾಳೆ? 2 ಬಿಡ್ತಾಳೆ. 2
ನೇರವಾಗಿ ಹರಿದು ಬರ್ತಾಳೆ. ಇಲ್ಲಿ ಪ್ರಾದೇಶಿಕ ಅಸಮಾನತೆ ಹಾಗೆ ಹೀಗೆ ಲಿಂಗ್ವಿಸ್ಟಿಕ್ ಡಿವಿಷನ್ ಅವಕಾಶ ಇಲ್ಲ ನಮಗಿಲ್ಲಿ, ಆಯ್ತಾ? ಆದ್ದರಿಂದ ಕ್ಷೇತ್ರ ಪುರಾಣ, ಪುರಾಣ ಹೇಳಿದ್ದನ್ನು ಒಪ್ಪಬೇಕಾದ್ದು ನಮ್ಮ ಕರ್ತವ್ಯ. ಶ್ರೀರಂಗಾದಿ ಸಕುಂಭಕೋಣ ವಿಲಸತ್ ಮಾಯೂರ ಮಧ್ಯಾರ್ಜುನ ಶ್ವೇತಾರಣ್ಯ ಗುಹಸ್ಥಲೇಶು ಮಹಿತಾ ಸಹ್ಯಾತ್ಮಜಾ ಪಾತುನಃ. ಮುಂದೆ ಬರೋದು ನಾನು ಈಗಲೇ ಹೇಳ್ಬಿಟ್ಟೆ. ಯಾವ್ಯಾವ ನದಿಗಳಿದೆ ಭರತ ಭೂಮಿಯಲ್ಲಿ ಎನ್ನುವ ಕಾವೇರಿ ಅಂತ ಹೇಳ್ತಾರೆ. ಕಾ ಅಂದ್ರೆ ಎಲ್ಲ ಕಾಲುಷ್ಯ ಪರಿಹಾರ, ವಾ ಅಂದ್ರೆ ಜ್ಞಾನ ಪ್ರಾಪ್ತಿ, ರೀ ಅಂದ್ರೆ ಮೋಕ್ಷ. ಕಾವೇರಿ ಇತ್ಯಭಿಧೀಯತೆ ಕಾಕಾರ ಕಲುಷಂ ಹಂತಿ ವಿಕಾರೋ ಮೋಕ್ಷಮಿತ್ಯಾಹು. ಕಾವೇರಿ ಇತ್ಯಭಿಧೀಯತೆ. ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಶ್ರೀರಂಗಾದಿ. ಇಲ್ಲಿ ಸಂಕಲ್ಪ ಪೂರ್ವಕ ಸ್ನಾನ ಮಾಡಬೇಕು. ಇಲ್ಲಿಂದ ಆದ್ಮೇಲೆ ಮುಂದೆ ನೆಕ್ಸ್ಟ್ ಸ್ನಾನ ಮಾಡಬೇಕು. ಪುರಾಣ ಹೇಳೋದು ಕುಂಭಕೋಣ. ಕುಂಭಕೋಣದಲ್ಲಿ ಕಾವೇರಿ ಸ್ನಾನ ಮಾಡಲಿಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಇದೆ. ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರಬೇಕು ಅಂದ್ರೆ ಭಗವಂತ ತನ್ನ ಸುದರ್ಶನ ಚಕ್ರವನ್ನ ನದಿಯಲ್ಲೇ ಇಟ್ಟಿದ್ದಾನೆ. ಎಲ್ಲಿಟ್ಟಿದ್ದಾನೆ? ಚಕ್ರಪಾಣಿ ಪಡಿತ್ತುರೈ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಬಹಳ ವಿಶೇಷ, ಕುಂಭಕೋಣ. ಅದಾದ್ಮೇಲೆ ಮಾಯೂರ. ಮಾಯೂರ ಅಂದ್ರೆ ಯಾವುದು? ಮಾಯೂರ ಕ್ಷೇತ್ರ. ಮೈಲಾರದುರೈ ಎಕ್ಸ್ಪ್ರೆಸ್ ಟ್ರೈನ್ ಇದೆಯಲ್ಲ, ಅದಿನ್ನು ಕಡದೂರು ಕೊಟ್ಟೋಗಿದೆ ಇವಾಗ ನೋಡಿ. ಬಾಯಲ್ಲಿ ಆ ಟ್ರೈನ್ ಹೆಸರು ಹೇಳಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮ ಅದನ್ನು ಕಳೆದ್ಬಿಟ್ಟು ಇವಾಗ ಕುಂಭಕೋಣ ಇದಾದ ಕಡಲೂರು ಪೋರ್ಟ್ ಇಟ್ಬಿಟ್ಟಿದ್ದಾರೆ ಅದರ ಹೆಸರು. ಆದ್ದರಿಂದ ಮಾಯೂರ, ಮೈಲಾರದುರೈ, ಅಲ್ಲಿ ಮತ್ತೆ ಶಿವಪಾರ್ವತಿಯರೇ ಬರ್ತಾರೆ ನಮಗೆ. ಕಾವೇರಿ ತೀರ ವಿಸ್ತಾರವಾದ ಪಾತ್ರ ಅಲ್ಲ ಕಾವೇರಿ, ಇಷ್ಟೇ ಆ ಗುಡಿ ಹತ್ತಿರದಲ್ಲಿ ಹರಿತಾಳೆ ಕಾವೇರಿ. ಮಾಯೂರನಾಥ ಸ್ವಾಮಿ ನೆಲೆಸಿದ್ದಾನಲ್ಲಿ. ಹಾಗೆ ಪಾರ್ವತೀ ದೇವಿ ಒಂದು ಸ್ಟೇಜ್ ಮೇಲೆ ನವಿಲಿನ ರೂಪದಲ್ಲಿ ಕುಣಿದದ್ದು. ಅವರಿಬ್ಬರ ವೈಭವ ಬೇರೆ ರೀ. ಪಾರ್ವತಿ ಪರಮೇಶ್ವರರ ವೈಭವ ಪುರಾಣೋಕ್ತವಾಗಿ ನಾವು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ನವಿಲಿನ ರೂಪದಲ್ಲಿ ಕುಣಿದು ಬಿಟ್ಟು ಪಾರ್ವತಿ, ಆ ನವಿಲಿನ ರೂಪದ ಪಾರ್ವತಿಯ ಮೇಲಿನ ಪ್ರೀತಿಯಿಂದ ಬಂದು ನೆಲೆಸಿದ ಸ್ವಾಮಿ ಮಾಯೂರನಾಥ. ಅಲ್ಲಿ ಸ್ನಾನ ಮಾಡಬೇಕು. ಮಾಯೂರ. ಅಲ್ಲಿಂದ ಇನ್ನು ಮುಂದಕ್ಕೆ ಹೋದ್ರೆ ಮಧ್ಯಾರ್ಜುನ, ಆದಿ ಅರ್ಜುನ, ಮಧ್ಯಾರ್ಜುನ, ಅಂತ್ಯಾರ್ಜುನ ಅಂತ 3 ಕ್ಷೇತ್ರ. ನಮಗೆ 3 ರಂಗ ಗೊತ್ತಿದ್ದಾನೆ ಅಲ್ವಾ? ನಮಗೆ 3 ಅರ್ಜುನ ಕ್ಷೇತ್ರ. ಆದಿ ಅರ್ಜುನ ಕ್ಷೇತ್ರ ಮಲ್ಲಿಕಾರ್ಜುನ ಶ್ರೀಶೈಲ. ಮಧ್ಯಾರ್ಜುನ ಕ್ಷೇತ್ರ ಇದು ತಿರುವಿಡೈ ಮರುದು ವೃಕ್ಷ, ಅಲ್ಲಿದ್ದಾರೆ ದುದೇವರು. ಅದಾದ್ಮೇಲೆ ಕೊನೆಯದು ತಿರುನಲ್ವೇಲಿ ಹತ್ರ ಬರುತ್ತೆ. 3 ಅರ್ಜುನ ಕ್ಷೇತ್ರಗಳು. ಅದರಲ್ಲಿ ಕಾವೇರಿ ಇರುವ ಜಾಗ ಯಾವುದು? ಮಧ್ಯಾರ್ಜುನ ಕ್ಷೇತ್ರ. ಸ್ನಾನ ಮಾಡಬೇಕಲ್ಲಿ. ಅದಾದ್ಮೇಲೆ ಶ್ವೇತಾರಣ್ಯ, ತಿರುವೆಂಕಾಡ್ ಅಂತ ನೆನ್ನೆ ಅದ್ರ ಬಗ್ಗೆ ಹೇಳಿದೆ ನಾನು. ಶ್ವೇತಾರಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ಸದಾಶಿವ ರುದ್ರದೇವರು ಸ್ಫಟಿಕಲಿಂಗ ಅಲ್ಲಿದೆ. ಶ್ವೇತಾರಣ್ಯ ಜನಾರ್ದನ ಸ್ವಾಮಿಯಾಗಿ ನಾರಾಯಣ ನಿಂತಿದ್ದಾನೆ. ಸೂರ್ಯತೀರ್ಥ, ಚಂದ್ರತೀರ್ಥ, ಅಗ್ನಿತೀರ್ಥ. ರುದ್ರದೇವರಲ್ಲಿ ಶ್ವೇತಾರಣ್ಯ ಹೆಸರೇ ಕಾಡು. ಆ ಕಾಡಿನಲ್ಲಿ ತಪಸ್ ಮಾಡ್ಲಿಕ್ಕೆ ಬಹಳ ಆಸಕ್ತಿ ಆಯ್ತಂತೆ. ಧ್ಯಾನ ಮಾಡಬೇಕು ಅಂತ ಕೂತಾಗ 3 ಕಣ್ಣಲ್ಲಿರುವ ಸೂರ್ಯ ಚಂದ್ರ ಅಗ್ನಿಗಳಿಗೆ ಆದೇಶ ಮಾಡಿ ನೀವು ತೀರ್ಥ ಮಾಡಿಬಿಡಿ. ಅದರ ನಿಜವಾಗಲೂ ಸ್ನಾನ ಅನೇಕ ಮಾಡಲಿಕ್ಕೆ ಹೇಳಿ ಮಾಡಿಸಿದ ತೀರ್ಥಗಳು. ಅವತ್ತು ಹೋಗಿ ನಾವು ಯಾಕಾದ್ರೂ ಸಾಯಂಕಾಲ ಬಂದು ಅನಿಸ್ಬಿಡ್ತು. ನಿಮ್ಮನೇಲಿ ಭಾಗವತ ಮಾಡಿದಾಗ ಯಾಕಾದ್ರೂ ಸಾಯಂಕಾಲ ಬಂದು ಬೆಳಗ್ಗೆ ಹೊರಟೋದ್ರೆ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ದಾರೆ ತೀರ್ಥಗಳನ್ನ ಅಂತಂದ್ರೆ ತಿಕ್ಕಿದ್ರೂ ಕೊಳೆ ಬರಲ್ಲ, ಅಷ್ಟು ಶುದ್ಧವಾಗಿ ಮೇಂಟೆನೆನ್ಸ್ ಇದೆ. ಪ್ರತ್ಯೇಕವಾಗಿ ಸ್ನಾನಾನ್ಯಕ್ಕೆ ಜಪಕ್ಕೆ ಕೊಡತಕ್ಕಂಥ ವ್ಯಕ್ತಿಗಳಿಗೆ ಪ್ರತ್ಯೇಕವಾದ ಬಾಗಿಲಿದೆ, ಕಲ್ಮಂಟಪಗಳಿದೆ. ಸ್ನಾನ ಮಾಡಿ ಕಲ್ಮಂಟಪದಲ್ಲಿ ಕೂತ್ರೆ ಕಾಡಿನಲ್ಲೇ ದೇವರ ಪೂಜೆ ಮಾಡಿದ ಅನುಭವ ನಮಗೆ ಬರುತ್ತೆ. ಶ್ವೇತಾರಣ್ಯ. ಅದಾದ ಮೇಲೆ ಮತ್ತೆ ವಾಪಸ್ ಬರ್ತಾರೆ ಗುಹಸ್ಥಳ. ಗುಹಸ್ಥಳ ಎಲ್ಲಿದೆ? ಸ್ವಾಮಿ ಮಲೈ ಗುಹಸ್ಥಳ. ಈ ರೀತಿಯಾಗಿ ಅಲ್ಲೆಲ್ಲ ಕಡೆಗಳಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರ ಗುಹಸ್ಥಳ, ಶ್ವೇತಾರಣ್ಯ ಶಿವನ ಕ್ಷೇತ್ರ, ಮಧ್ಯಾರ್ಜುನ ಶಿವನ ಕ್ಷೇತ್ರ, ಕುಂಭಕೋಣ ಕುಂಭೇಶ್ವರ ಕ್ಷೇತ್ರ. ಆ ಎಲ್ಲ ಕ್ಷೇತ್ರಗಳಲ್ಲಿರುವ ಕಾವೇರಿಯಲ್ಲಿ ಸ್ನಾನ ಮಾಡಿ ಮನಸ್ಸು ಕೂಡ ಹರಿಯಲಿ ಅಂತ ಪ್ರಾರ್ಥನೆ ಮಾಡಿಬಿಟ್ರೆ ಭಾಗವತಾದಿ ಗ್ರಂಥಗಳನ್ನು ಕೇಳಲಿಕ್ಕೆ ವಿಶಿಷ್ಟವಾದ ಆಸಕ್ತಿ ಬರುತ್ತೆ. ನಮ್ಮ ಮನಸ್ಸಿನ ಒಳಗೆ ನಿಂತಹ ಸುಖರೂಪಿಗಳಾದ ರುದ್ರದೇವರು ಕೂತಲ್ಲೇ
ಮಾಡಿದ ಅವರ ಸ್ಮರಣೆಯಿಂದ, ಶ್ರೀಶೈಲಾದಿ ಕುಂಭಕೋಣ ಪರ್ಯಂತ ಮಾಡಿದ ಅವರ ಸ್ಮರಣೆಯಿಂದ ಸುಪ್ರೀತರಾಗಿ ಜನ್ಮಾಂತರದಲ್ಲಾಗ್ಲಿ ಈಗಲಾಗ್ಲಿ ಒಟ್ಟಿಗೆ ಯಾತ್ರೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಡ್ಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾ, ಚತುರ್ಮುಖ ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿ ಬಂದವನೇ ಅಧರ್ಮ ಪ್ರಜಾಪತಿ. ಎದೆಯಿಂದ ಬಂದವನು ಧರ್ಮ, ಯಮಧರ್ಮರಾಜರು, ಬೆನ್ನಿಂದ ಬಂದವರು ಅಧರ್ಮ ಪ್ರಜಾಪತಿ. ಆದ್ದರಿಂದ ಸ್ನಾನವನ್ನು ಮಾಡುವಾಗ ಮೊದಲು ಒರೆಸಬೇಕಾದ ಪ್ರದೇಶ ಯಾವುದು? ಬೆನ್ನು. ಬೆನ್ನಿನಿಂದ ಒಂದು ಹನಿ ನೀರು ಸ್ನಾನ ಆದ ಮೇಲೆ ನೆಲದ ಮೇಲೆ ನಮ್ಮಿಂದ ಅಧರ್ಮ ಭೂಮಿಗೆ ಬೀಳಬಾರದು ನಿಯಮ. ಆ ಅಧರ್ಮನ ಹೆಂಡತಿ ಯಾರು? ಮುರುಷ. ಹೇಗಿರುತ್ತೆ ನೋಡಿ, ಒಳ್ಳೆ ಜೋಡಿ ಮಾಡಿಟ್ಟಿದೆ ಅಂತೇಳಿ. ಅಧರ್ಮ ಬಂತು ಅಂದ್ರೆ ಬಾಯಲ್ಲಿ ಬರೋದೇನು? ಕವರಪ್ ಮಾಡ್ಬೇಕಲ್ಲ, ಅದಕ್ಕೇನ್ ಮಾಡ್ತಾನೆ? ಮೋಸ, ವಂಚನೆ. ಇಬ್ರು ಮಕ್ಕಳು, ಡಂಭ ಮಾಯ. ಎಷ್ಟು ಚೆನ್ನಾಗಿ ಲಿಂಕ್ ಕೊಡ್ತಾರೆ ನೋಡಿ. ವೃಷ ಅಧರ್ಮಸ್ಯ ಭಾರ್ಯಾಸಿ ಡಂಭಂ ಮಾಯಾಂಚ ಶತ್ರುಘ್ನನ್. ಅಲ್ಲಿಂದ ಇನ್ನು ಮುಂದಕ್ಕೆ ಅವರಿಬ್ಬರ ಮಕ್ಕಳು ಜಗತ್ತಿಗೆ ಮೋಸ ಮಾಡ್ತಾರೆ, ದುಃಖ ಕೊಡ್ತಾರೆ, ಯಾತನ ನಿರಯ. ಇದು ಅಧರ್ಮ ಸಂತಾನ. ಇದನ್ನ, ಈ ಅಧರ್ಮ ಸಂತಾನವನ್ನ ಪ್ರತಿಯೊಬ್ಬರೂ ದಿನಕ್ಕೆ 3 ಬಾರಿ ಶ್ರವಣ ಮಾಡಬೇಕು. ವಿಶೇಷವಾಗಿ ಆಶ್ರಮದಲ್ಲಿ ಉತ್ತಮಾಶ್ರಮ ಅಂತ ಕರೆಯಲ್ಪಡತಕ್ಕಂತಹ ಸನ್ಯಾಸಿಗಳು, ಯತಿಗಳು ಈ ಅಧರ್ಮ ಸಂತಾನವನ್ನ 3 ಬಾರಿ ಅವಶ್ಯವಾಗಿ ಚಿಂತನೆ ಮಾಡಲೇಬೇಕು. ಯಾಕೆ? ನಮ್ಮನ್ನೆಲ್ಲ ಸರಿದಾರಿಗೆ ನಡೆಸ್ಕೊಂಡು ಹೋಗತಕ್ಕಂತಹ ಪೀಠಗಳು ಯಾವುದು? ಗುರುಪೀಠಗಳು. ಗುರುಪೀಠಗಳಲ್ಲೇ ವ್ಯತ್ಯಾಸ ಆಗಿಬಿಟ್ರೆ ನಂಬಿಕೊಂಡಂತ ನಾವೆಲ್ಲರೂ ದಿಕ್ಕಿಲ್ಲದೆ, ಮಾರ್ಗದರ್ಶನವಿಲ್ಲದೆ, ಗುರಿಯೇ ಇಲ್ಲದೆ ಹಳ್ಳಕ್ಕೆ ಬಿದ್ದುಬಿಡ್ತೇವೆ. ಆದ್ದರಿಂದ ಕಲಿ ಮೊದಲು ಪ್ರವೇಶ ಮಾಡೋದು ರಾಜನಲ್ಲ, ಗುರುವಲ್ಲ. ಅಂದ್ರೆ ರಾಜನಲ್ಲ, ಮೊದಲು ಪ್ರವೇಶ ಮಾಡುವುದೇ ಗುರುಪೀಠದಲ್ಲಿ. ಆದ್ದರಿಂದ ಅವರು ವಿಶೇಷವಾಗಿ ಸ್ಮರಣೆ ಮಾಡಿ ಆ ಮೂಲಕ ಕಲಿಯನ್ನು ದೂರ ಮಾಡಿಕೊಂಡು ನಮ್ಮನ್ನೆಲ್ಲರನ್ನ ಸನ್ಮಾರ್ಗಕ್ಕೆ ತರುವಂತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಇಬ್ಬರು. ಈ ಮಧ್ಯ ಆಮೇಲೆ ಕೊನೆಗೆ ಬಂತಲ್ಲ. ಇವಾಗ ಮೊದಲು ತಮ್ಮನ ವಂಶ ಹೇಳಿ ಮತ್ತೆ ಅಣ್ಣನ ವಂಶ ಹೇಳ್ತಾರೆ. ತಮ್ಮ, ಅವನ ಹೆಸರೇನು? ಉತ್ತಾನಪಾದ. ಆ ಉತ್ತಾನಪಾದನಿಗೆ 2 ಹೆಂಡತಿಯರು. ಒಬ್ಬಳ ಹೆಸರೇನು? ಇನ್ನೊಬ್ಳು ನೋಡಿ, ನಮ್ಮ ಬಾಯಲ್ಲಿ ಬಂದಿದ್ದೆ ಸುರುಚಿ ಅಂತ ಹೇಳಿ. ಮೊದಲನೇವಳು ಸುನೀತಿ ಆಕ್ಚುಯಲ್ ಆಗಿ. ಆದ್ರೆ ಸಾಮಾನ್ಯವಾಗಿ ಜನಗಳಿಗೆ ಏನಿಷ್ಟ? ನೀತಿ ಬೇಕಾ, ರುಚಿ ಬೇಕಾ? ಅಂದ್ರೆ ಫಸ್ಟ್ ರುಚಿ ಕೊಟ್ಟುಬಿಡಿ, ಆಮೇಲೆ ನೀತಿ ಹೇಳ್ತಾ ಇರಬೇಕು. ಆದ್ದರಿಂದ ಉದ್ದಾನಪಾದನಿಗೆ ಯಾರ ಮೇಲೆ ಪ್ರೀತಿ? ರುಚಿಯ ಮೇಲೆ. ಬರೀ ರುಚಿಯಲ್ಲ, ಸುರುಚಿ, ಶೋಭನವಾದ ರುಚಿ. ಯಾವ ಪದಾರ್ಥಗಳನ್ನು ನೆನಪು ಮಾಡಿಕೊಳ್ತಾ ಇದ್ದ ಹಾಗೆ ನಾಲಿಗೆಯಲ್ಲಿ ನೀರು ಊರುತ್ತೋ. ಬರೀ ಅಲ್ಲ, ಸುಮ್ಮನೆ ನಮ್ಮಲ್ಲೇ ಮಾತಾಡ್ಕೊಂತ ಇತ್ತು. ಇವಾಗ ಸೊಪ್ಪು ಮಾಡಿದ್ರು, ಬಾಳಕದ ಮೆಣಸಿನ್ಕಾಯಿ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ಲ. ಇವತ್ತು ಕಿವಿಗೆ ಬಿತ್ತು. ಒಳ್ಳೆ ಸೊಪ್ಪಿನ ತೊಪ್ಪೆ ಆಗಿದೆ, ಚೆನ್ನಾಗಿ ಬಿಸಿ ಬಿಸಿ ಎಣ್ಣೆ ಹಾಕಿ ಬಾಳಕದ ಮೆಣಸಿನ್ಕಾಯಿ ಕರೆದು ಗಮ್ಮಂತ ಹಾಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಅಂದ್ರೆ ನಮ್ಮನ್ನ ಎಳೆದು ಬಿಡುತ್ತೆ, ಆಕರ್ಷಣೆ ಮಾಡುತ್ತೆ. ಆದರೆ ನಾವು ಅದಕ್ಕೇ ಒಳಗಾಗಬಾರ್ದು. ಇವನು ಏನಾಗ್ಬಿಟ್ಟಿದ್ದ? ಯೋಗ್ಯನಾಗಿದ್ರು ಕೂಡ ಅದಕ್ಕೆ ಒಳಗಾಗಿದ್ದ. ಅದಕ್ಕೆ ಒಳಗಾದ ಏನಾಗುತ್ತೆ? ನೀತಿ ಹೇಳುತ್ತೆ, ನೋಡಪ್ಪ, ನಾಲಿಗೆ ರುಚಿ ಕೊಡುವ ಹಿನ್ನೆಲೆಯಲ್ಲಿ ಬುದ್ಧಿಗೆ ನೀತಿಯನ್ನು ನೀನು ತಡಿತಾ ಇದೆಯಾ ಅಂದ್ರೂ ಕೂಡ ರುಚಿ ಏನ್ ಮಾಡುತ್ತೆ? ನೀತಿನ ತಡೆದು ಬಿಡುತ್ತೆ. ಮೊದಲು ತಿನ್ಬಿಡೋಣ, ಆಮೇಲೆ ನೋಡೋಣ. ಅವನೇನ್ ಮಾಡ್ದ? ನೀತಿಯನ್ನು ದೂರ ಇಟ್ಟ. ನೀತಿಯನ್ನು ದೂರ ಇಟ್ಟ, ರುಚಿನ ಪಕ್ಕದಲ್ಲೇ ಇಟ್ಟುಕೊಂಡ. ಬರೀ ನೀತಿ ರುಚಿ ಆದ್ರೆ ಪರವಾಗಿಲ್ಲ, ಅದು ಸುನೀತಿ ಸುರುಚಿ. ಶೋಭನವಾದ ನೀತಿ, ಶೋಭನವಾದ ರುಚಿ. ನೀತಿಗೂ ಒಂದು ಮಗು, ಅವನು ಯಾರು? ಧ್ರುವ. ರುಚಿಗೊಂದು ಮಗು, ಉತ್ತಮ. ಉತ್ತಮವಾದ ರುಚಿ, ಶಾಶ್ವತವಾದ ನೀತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀತಿ ಯಾವತ್ತು ಶಾಶ್ವತ. ಬೆಸ್ಟ್ ಕ್ವಾಲಿಟಿ ಫುಡ್ಡು, ಒಳ್ಳೆ ಊಟ ಹಾಕಿದ್ರು ಅಂದ್ರೆ, ಈಗ ಆದ ತಕ್ಷಣ ಒಳ್ಳೆ ಊಟ ರೀ, ರಾತ್ರಿಗೆ ಏನ್ ಮಾಡ್ತಾರೋ ಫಲಾರ ಗೊತ್ತಿಲ್ಲ ಅಂತ. ರುಚಿಯ ವೈಭವ ಎಲ್ಲಿಗೆ ಅಂದ್ರೆ ಕೈ ತೊಳೆಯೋ ತನಕ. ಕೈ ತೊಳೆದ ಮೇಲೆ ನೆಕ್ಸ್ಟ್
ರಾತ್ರಿಗೆ ಇದೇ ರೀತಿಯಾದ ಉತ್ತಮವಾದ ರುಚಿ ಬರುತ್ತೋ ಇಲ್ವೋ ಅಂತ ಆಲೋಚನೆ. ಬಟ್ ಉತ್ತಮವಾದ ಶಾಶ್ವತವಾದ ನೀತಿ ಹಾಗಲ್ಲ. ಒನ್ಸ್ ಅದನ್ನು ಸ್ಥಾಪನೆ ಮಾಡಿಬಿಟ್ರೆ ಅನಾದ್ಯಂತ ಕಾಲದ ತನಕ ಒಂದೇ ರೀತಿ ಹೋಗ್ತಿರುತ್ತೆ. 150 ವರ್ಷ ಆದ್ಮೇಲೂ ಕೂಡ ಯಾರೋ ಭಾಗವತ ಸಪ್ತಾಹ ಮಾಡ್ತಕ್ಕ ವಿದ್ವಾಂಸರು ಧ್ರುವ ಚರಿತ್ರೆಯನ್ನು ಹೇಳಲೇಬೇಕು, ಬದಲಾಗೋದೇ ಇಲ್ಲ. ಐಟಮ್ಸ್ ಬೇರೆ ಆಗಿರುತ್ತವಾಗ, ತಿನ್ನೋದು ಭಾಗವತ ಕಥೆ ಹೇಳೋದು ಬೇರೆ ಆಗಿರೋದಿಲ್ಲ. ಯಾವತ್ತು ನೀತಿ ಧ್ರುವ ಶಾಶ್ವತ. ಈ ಕಾರಣದಿಂದ ಆ ಹುಡುಗನಿಗೆ 5 ತುಂಬಿದೆ, 5:15 ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಆಸೆ ಆಯಿತು. ಆಸೆಯಾಗಿ ಸಿಂಹಾಸನದಲ್ಲಿ ಕೂತಿದ್ದ ಉತ್ತಾನಪಾದ ಬಂದ. ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ ಬರೋ ಕಾಲಕ್ಕೆ ಸುರುಚಿ ಕೂತಿದ್ಲಲ್ಲ, ಕೂತಿದ್ದವರನ್ನ ಕೆಳಗೆ ಎಳೆದ್ಬಿಟ್ರು. ನೀನು ಆ ಆಸನದಲ್ಲಿ ಕೂಡಬೇಕು ಅಂದ್ರೆ ನೀನು ಹುಟ್ಟಬೇಕಾದ ಜಾಗ ಯಾವುದು ಗೊತ್ತಾ? ಇದು ಅದಲ್ಲ. ಅವಳ ಗರ್ಭದಲ್ಲಿ ನೀನು ಬಂದದ್ದಕ್ಕೆ ನಿನಗೆ ಜಾಗ ಇಲ್ಲ. ಹೋಗ್ತಾ ಇರೋ ಇವನಿಗೆ ಪಾಪ ದುಃಖ ತಡಿಲಿಕ್ಕಾಗಲಿ, ದುಃಖ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕೂಸ್ಲಿಕ್ಕೆ 5.5 ವರ್ಷ ಅಷ್ಟೇ. ಸಭೆಯಲ್ಲಾದ ಘೋರ ಅವಮಾನ. ಡೈರೆಕ್ಟಾಗಿ ಮನೆಗೆ ಬಂದ. ಮನೆಗೆ ಬಂದ ಮಗುವನ್ನು ನೋಡಿ ಯಾಕೋ ಅಳ್ತಾ ಇದೆಯಾ ಅಂತ ಕೇಳಿದ್ರು. ಸುನೀತಿಗೆ ಅಳು ಹೊಸದೇನಲ್ಲ. ಮಗು ಅಳ್ತಾ ಇದೆಯಲ್ಲ, ದುಃಖ ಆಯಿತು. ಯಾಕಪ್ಪ ಅಳ್ತಾ ಇದೆಯಾ ಅಂತ. ಅವಮಾನ ಆಗಿದೆ. ನಮ್ಮಂಥವ್ರಿಗೆ ಸನ್ಮಾನ ಅವಮಾನ ಎಲ್ಲ ಇಲ್ಲೆಲ್ಲ ಒಂದೇ ಅಪ್ಪ, ಬೇಜಾರು ಮಾಡ್ಕೋಬೇಡ. ನನ್ನ ಹೊಟ್ಟೆಯಲ್ಲಿ ಬಂದದ್ದೇ ನೀನು ಮಾಡಿದ ಅಪರಾಧ. ಆದರೂ ನಿನಗೊಂದು ಉಪಾಯ ಕೊಡ್ತೀನಿ ಕೇಳಿ. ಇದ್ಯಾವುದೋ ಸಿಂಹಾಸನ ಆ ಪೇಂಟ್ ಮಾಡ್ತಾ ಇರಬೇಕು ವರ್ಷಕ್ಕೆ ಒಂದೊಂದ್ಸಲ. ಹೊಸ ರಾಜ ಪಟ್ಟಾಭಿಷಿಕ್ತನಾಗ್ತಾನೆ ಅಂದರೆ ರೆಡಿ ಮಾಡಿ. ಆದರೆ ವಿಶೇಷ ಏನು, ಯಾರೂ ಕಿತ್ತಾಕಲಿಕ್ಕೆ ಸಾಧ್ಯವೇ ಇಲ್ಲದ ಉತ್ತಮವಾದ ಆಸನ. ಅದು ಕೊಡೋನು ಯಾರು? ದೇವರು. ಆದ್ದರಿಂದ ಧ್ರುವ, ನೀನು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯ ಶ್ರಿಯೈತರೈರಂಗ ವಿಮೃಗ್ಯಮಾಣಯ. ಯಾವ ಮಹಾಲಕ್ಷ್ಮೀ ದೇವಿ ತನ್ನ ಕೈಯಲ್ಲಿರುವ ಕಮಲ ಪುಷ್ಪಗಳನ್ನು ನಾರಾಯಣನ ಪಾದಕಮಲಗಳ ಮೇಲೆ ಹಾಕಿ ಪೂಜೆ ಮಾಡ್ತಾಳೋ ಅಂಥ ಲಕ್ಷ್ಮೀ ಉಪಾಸ್ಯ ಲಕ್ಷ್ಮೀ ರಮಣನಾದ ನಾರಾಯಣನ ಪಾದಕಮಲಗಳನ್ನು ಭಕ್ತಿಯಿಂದ ಸ್ತೋತ್ರ ಮಾಡು, ಎಲ್ಲವೂ ಸಿಗತ್ತೆ ಅಂದ್ಲು. 5.5 ವರ್ಷದ ಹುಡುಗನಿಗೆ ಯಾವಾಗಿಂದ? ಈಗಲೇ ಶುರು ಮಾಡು ಅಂದ್ಲು. ಮನೆ ಬಿಟ್ಟು ಹೋಗ್ತಾ ಇರ ಆಚೆ ಕಡೆ ಅಂತಂದ್ಲು. 5.5 ವರ್ಷ ಬಂದ ಹೊರಗೆ. ಅರಮನೆಯಲ್ಲಿ ವಾಸ ಮಾಡುವಂಥವ್ರು ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಕೆಲವು ಸಲ ಸೂರ್ಯನನ್ನೇ ನೋಡಿರೋದಿಲ್ಲ. ಅಂತಃಪುರದಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳಿಗೆ ಅಸೂರ್ಯಂ ಪಶ್ಯಾಹ ಅಂತ ಹೆಸರು. ಸೂರ್ಯನನ್ನೇ ನೋಡದವರು ಅಂತ ಅರ್ಥ ಅವರಿಗೆ. ಹೊರಗೆ ಬರಬೇಕು ಅಂದರೆ ಪರದೆ ಹಾಕ್ಕೊಂಡೇ ಬರಬೇಕು, ಪಲ್ಲಕ್ಕಿಲೇ ಬರಬೇಕು. ಗುಡಿಗೆ ಹೋಗಬೇಕು ಅಂದರೆ ಗುಡಿ ಬಾಗಿಲಲ್ಲಿ ಪಲ್ಲಕ್ಕಿ ಇಳಿದು ದೇವ್ರ ದರ್ಶನ ಮಾಡಿ ಹಾಗೇ ಬಂದುಬಿಡಬೇಕು. ಉದ್ಯಾನವನ ಬೇಕಾ? ಅಂತಃಪುರದಲ್ಲೇ. ಡ್ಯಾನ್ಸ್ ಬೇಕಾ? ಅಲ್ಲೇ. ಹಾಡು ಬೇಕಾ? ಅಲ್ಲೇ. ತಿನ್ನಬೇಕಾ? ಅಲ್ಲೇ. ಕುಡಿಬೇಕಾ? ಅಲ್ಲೇ. ರಾಜ ಯಾತ್ರೆಗೆ ಹೋದ ಅಂದರೆ ಅವನ ಹಿಂದೆ ಹೋಗ್ಬೋದಷ್ಟೆ. ಆ ವ್ಯವಸ್ಥೆಯಲ್ಲಿದ್ದ 5.5 ವರ್ಷದ ಚಿಕ್ಕ ಕೂಸನ್ನು ತಪಸ್ಸು ಮಾಡು ಅಂತ ಕಳಿಸಿದ್ರೆ ದಾರಿ ತೋರಿಸೋರು ಯಾರು? ದಾರಿ ತೋರಿಸಯ್ಯ, ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಈ ಪ್ರಾರ್ಥನೆ ಮಾಡಿದ ದಾಸರಲ್ಲ, ಧ್ರುವದಾಸರು. ಅವರೇ ವಿಷ್ಣುದಾಸರು ತಾನೆ ಧ್ರುವದಾಸರು. ಆದ್ದರಿಂದ ದಾರಿ ಯಾವುದಯ್ಯ ಅಂತ ಮನಸ್ಸಿನಲ್ಲಿ ಬಂದು ಬಿಡಬೇಕಷ್ಟೇ. ಯಾವುದು ದಾರಿ, ಸರಿಯಾದ ದಾರಿ ಯಾವುದು? ಯಕ್ಷರೂಪದ ಯಮ ಧರ್ಮರೂಪದ ಯಮನನ್ನು ಪ್ರಶ್ನೆ ಮಾಡ್ತಾನೆ. ಬಾಯಾರಿಕೆ, ಬರೀ ನೀರು ಕುಡಿಯೋದಕ್ಕೆ ಬಾಯಾರಿಕೆ, ಪ್ರಾಣ ಹೋಗ್ತಾ ಇದೆ, ನೀರು ಕುಡಿಬೇಕು ಅಂತ. ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿ ಅಂತ. ನಿನ್ನ ಪ್ರಶ್ನೆನೂ ಬೇಡ, ನೀರು ಬೇಡ, ಬಿಸ್ಲರಿ ವಾಟರ್ ತೊಗೊಂಡು ಕುಡಿದ್ಬಿಡ್ತೀನಿ 3 ಬಾಟ್ಲು ಅಂತ ನಾವು. ಹೌದಾನೆ? ಇರೋದು ಒಂದು ಸರೋವರ, ಅಲ್ಲಿ ಸಂಬಂಧರೆಲ್ಲ ಕುಡಿದು ಬಿದ್ದೋಗಿದ್ದಾರೆ. ಇವನು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆ ಯಾವುದು? ಯಕ್ಷ ಪ್ರಶ್ನೆ. ಅದರಲ್ಲಿ ಎಂಥ ಸುಂದರವಾದ ಪ್ರಶ್ನೆ ಕೇಳ್ತಾನೆ. ದಾರಿ ಯಾವುದು? ಕಫ್ ಪಂಥಾಹ. ದಾರಿ ಯಾವುದು ಅಂದಿದ್ದಕ್ಕೆ ಧರ್ಮರಾಜ ಉತ್ತರ ಏನು ಕೊಡ್ಬೋದು ಹೇಳಿ? ದೊಡ್ಡವರು ಹೋಗಿದ್ದೆ ದಾರಿ ಅಂದ್ಬಿಟ್ಟ. ಮಹಾಜನೋ
ಏನಗತಸ್ಸ ಪಂಚಃ ಮಹಾಜನ. ಸುಮ್ಮನೆ ದೊಡ್ಡವರಲ್ಲ, ಮಹಾಜನಗಳು ಅಂದರೆ ಯಾರು? ಮಹತ್ತತ್ವಾಭಿಮಾನಿಯಾದ ಜನ. ಚತುರ್ಮುಖ ಬ್ರಹ್ಮದೇವರು ಯಾವ ದಾರಿಯನ್ನು ಸಂಪ್ರದಾಯ ಅಂತ ತುಳಿದು ಹೋಗಿದ್ದಾರೋ ಅದೇ ದಾರಿ. ಆದ್ದರಿಂದ ನಾವು ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳಬೇಕಾದ್ರೆ ಒಳ್ಳೆ ಗಾಳಿ ಬೀಸ್ತವನಿಗೆ. ಯಾರಿಗೆ? ಧ್ರುವನಿಗೆ. ಪುರಾಣ ಹೇಳುತ್ತೆ ಆ ಗಾಳಿ ದಾರಿ ತೋರಿಸ್ತಂತವನಿಗೆ. ಆ ಗಾಳಿ ಯಾವುದು ಅಂತ ಪುರಾಣ ಹೇಳಬೇಕಾದ್ರೆ ಅನುಕೂಲೇನ ಮರುತ ದರ್ಶಿತಾಧ್ವಾ ಆವಿಷದ್ವನಂ. ಅರಮನೆಯಿಂದ ಹೊರಗೆ ಬಂದು ಅನುಕೂಲವಾದ ಗಾಳಿ ದಾರಿ ತೋರಿಸಿದಂತೆ ಕಾಡಿನ ಒಳಗೆ ಪ್ರವೇಶ ಮಾಡ್ದ. ಅನುಕೂಲವಾದ ಗಾಳಿ ಅಂದರೆ ಯಾವುದು? ಪ್ರತಿಕೂಲವಾದ ಗಾಳಿ ಅಂತ ಬೇರೆ ಇರುತ್ತಾ ಅಂದರೆ ಶಾಸ್ತ್ರ ಆದೇಶ ಮಾಡುತ್ತೆ ಅನುಕೂಲೇನ ಮರುತಾಚ. ಮರುತ ಅಂದರೆ ವಾಯುದೇವರು, ಅನುಕೂಲ ಅಂದರೆ ಭಗವಂತ. ಅನುಕೂಲ ಶತಾವರ್ತ. ನಾವು ಸಾಧನೆ ಮಾಡಬೇಕು ಅಂತ ಅಂದುಕೊಂಡ್ರೆ ನಮಗೆ ದಾರಿ ತೋರಿಸುವಂಥ ವ್ಯಕ್ತಿಗಳು ಯಾರು? ಹರಿವಾಯುಗಳು. ತಲೆಯೊಳಗಿರಬೇಕದು. ಹರಿವಾಯುಗಳು ದಾರಿ ತೋರಿಸದೆ ಹೊರಟ ಹೋದರೆ ಸಪ್ತರ್ಷಿಗಳು ಮುಂದೆ ಬಂದು ನಿಂತುಬಿಟ್ರು. ಅಲ್ಲೇ ಪ್ರಾದುರ್ಭೂತರಾದರು. ನಮಸ್ಕಾರ ಮಾಡ್ದ. ಸ್ವಾಮಿ, ಕಾಡಿಗೆ ಹೋಗಬೇಕು ಅಂದ್ಕೊಂಡಿದ್ದೇನೆ, ತಪಸ್ಸು ಮಾಡಬೇಕು ಅಂತ. ಅಮ್ಮ ದೇವರ ಪೂಜೆ ಮಾಡು ಅಂತ ಹೇಳಿದ್ಲು. ದೇವರ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಹೇಳ್ರಿ. ಕೃಷ್ಣಾಮೃತ ಮಹಾರಣವದ ಆರಂಭದ ಶ್ಲೋಕಗಳೆಲ್ಲ ಈ ಧ್ರುವ ಚರಿತ್ರೆಯ ಮಾತುಗಳೇ, ವಿಷ್ಣು ಪುರಾಣದ್ದು. ಒಬ್ಬೊಬ್ಬ ಋಷಿಗಳು ಅತ್ರಿಹಿ ದೇವರ ಪೂಜೆ ಮಾಡಯ್ಯ, ಹೀಗೆ ಮಾಡು, ಹೀಗಾಗುತ್ತೆ ಎಂದು ಉಪದೇಶ ಮಾಡ್ತಾರೆ. ಅಷ್ಟೇ. ಅವರೆಲ್ಲ ದೇವರ ಪೂಜೆಯ ಮಹತ್ವ ತಿಳಿಸಿಕೊಟ್ರು. ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ಪಾಠ ಮಾಡೋದು ಯಾರು ಅಂದರೆ ಸ್ವರೂಪಭೂತರಾದ ಗುರುಗಳೇ ಬರ್ತಾರೆ. ನಮ್ಮ ಸಾಧನೆ ಪರಿಪಕ್ವಾವಸ್ಥೆಗೆ ಬಂತು ಅನ್ನುವಾಗ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಬರೋರು ಯಾರು? ನಮ್ಮ ಸ್ವರೂಪಯೋಗ್ಯರಾದ ಗುರುಗಳು. ಇವನ ಸ್ವರೂಪಯೋಗ್ಯರಾದ ಗುರುಗಳು ಯಾರು? ಅವನು ಶ್ರೀ ಗುರುಭ್ಯೋ ನಮಃ ಅಂದಾಗ ತಲೆಗೆ ಬರೋದು ನಾರದರು. ಏನು ಪುಣ್ಯ ನೋಡಿ. ಧ್ರುವ ಬಂದರು ಕಾಡಲ್ಲಿ. ಎಲ್ಲಿ ಹೋಗ್ತಾ ಇದೆಯಾ ಅಂದರು. ನನಗೆ ಅವಮಾನ ಆಗಿದೆ ಅಂದ. ಅಲ್ಲಪ್ಪ, ಇಷ್ಟುದ್ದ ಹುಡುಗ, ನಿನಗೇನಯ್ಯ ಅವಮಾನ? ನಾವು ಕ್ಷತ್ರಿಯರು, ನಮಗೇನು ಏಜ್ ಲಿಮಿಟ್ ಇಲ್ಲ, ಅವಮಾನ ಅಂದ್ರೆ ಅವಮಾನ ಅಷ್ಟೇ ಅಂದ. ಸರಿ, ಏನು ಬೇಕು ನಿನಗೆ? ನಮ್ಮ ತಾತ ಮುತ್ತಾತ ಯಾರೂ ಕೂತಿರಬಾರ್ದು, ಆ ಚೇರ್ ನನಗೆ ಬೇಕು ಅಂದ. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋ ಸಾಧುವರ್ತ್ಮಮೇ ಬ್ರೂಹಿ. ಅವ್ರು ಹೇಳಿದ ಒಂದೇ ಮಾತು, ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡು, 6 ತಿಂಗಳು ಮಾಡು, ದೇವರು ಬಂದು ಬಿಡ್ತಾನೆ. ಆದರೆ ಜಪ ಮಾಡುವಾಗ, ತಪಸ್ಸು ಮಾಡುವಾಗ ನಾನಾ ರೀತಿಯಾದ ವಿಘ್ನಗಳು ಬರುತ್ತೆ. ವಿಚಲಿತನಾಗಬೇಡ, ಯಾವುದಕ್ಕೂ ಮರಳಾಗಬೇಡ. ದೇವತೆಗಳೇ ನಿನ್ನನ್ನು ಅಲ್ಲಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಏನಕ್ಕೂ ಟೆನ್ಷನ್ ಆಗಬೇಡ. ವಾಸುದೇವನ ಸ್ಮರಣೆಯನ್ನು ಮಾಡು. ಆ ವಾಸುದೇವ ಹೇಗಿದ್ದಾನೆ? ಶುದ್ಧ ಸ್ಫಟಿಕ ಸಂಕಾಶಂ ವಾಸುದೇವಂ ನಿರಂಜನಂ. ದೋಷದೂರನಾದ ಶುದ್ಧವಾದ ಸ್ಫಟಿಕದಂತೆ ಬೆಳ್ಳಗೆ ಹೊಳಿತಾ ಇರತಕ್ಕಂತಹ ವಾಸುದೇವನನ್ನು ಧ್ಯಾನ ಮಾಡು ಮನಸ್ಸಿನಲ್ಲಿ. ಆದ್ದರಿಂದ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು 48 ದಿನ ದಿನಕ್ಕೊಂದು 1000ದಂತೆ ಜಪ ಮಾಡಿಬಿಟ್ರೆ ಅಂತರಿಕ್ಷದಲ್ಲಿ ಓಡಾಡುವ ಯಕ್ಷರು ಕಾಣಿಸ್ತಾರೆ ಅಂತ ಶಾಸ್ತ್ರಾದೇಶ ಮಾಡುತ್ತೆ. ವಾಸುದೇವ ದ್ವಾದಶಾಕ್ಷರ ಮಂತ್ರಕ್ಕಿರತಕ್ಕಂತಹ ಮಹತ್ವ ಅದು. ಯೋಗ್ಯರಾದ ಗುರುಗಳು, ಸತ್ಪರಂಪರಾ ಪ್ರಾಪ್ತ ಗುರುಗಳು ಉಪದೇಶ ಮಾಡಿ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಹೇಳಿಕೊಟ್ರೆ 48,000 ಮಂತ್ರ ಜಪ ಮಾಡಿ, ತರ್ಪಣ ಕೊಟ್ಟು, ಹೋಮ ಮಾಡಿ, ಬ್ರಾಹ್ಮಣ ಭೋಜನ ಮಾಡಿಸಿಬಿಟ್ರೆ ಯಕ್ಷರ ದರ್ಶನ ಆಗುತ್ತೆ. ಮೋಕ್ಷ ಆಗದೆ ಇರುತ್ತಾ? ದ್ವಾದಶಾಕ್ಷರದ ಮಹತ್ವ ಅದು. ನಾರಾಯಣ ಅಷ್ಟಾಕ್ಷರ ಮಂತ್ರ, 4 ವ್ಯಾಹೃತಿ ಮಂತ್ರ. ಅದೆರಡನ್ನು ಸೇರಿಸಿದಾಗ ಮೇಲೆದ್ದು ಬಂದ ಮಂತ್ರ ಯಾವುದು? ದ್ವಾದಶಾಕ್ಷರ ಮಂತ್ರ. ಅಷ್ಟಮಹಾಮಂತ್ರಗಳಲ್ಲಿ ಪ್ರಧಾನವಾಗಿ ನಿಂತಹ ಮಂತ್ರ ದ್ವಾದಶಾಕ್ಷರ ಮಂತ್ರ. ಸ್ವಾಮಿ ಎಲ್ಲಿ ಜಪ ಮಾಡಲಿ ಅಂದ. ಒಳ್ಳೆ ಯಮುನಾ ತೀರ ಇದೆಯಪ್ಪ, ಹೊರಟೋಗು. ಎಲ್ಲಿದೆ ಯಮುನಾ ತೀರ? ಮಧುವನ. ಹೋಗಲ್ಲಿ. ಮಧುವೆನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ನಿರ್ಮಿತವಾದ ಒಂದು ವನ ಮಧುವನ. ಯಮುನಾ ತೀರ ದೇವರಿಗೆ ತುಂಬ ಇಷ್ಟ ಅದು. ಅಲ್ಲಿ ಹೋಗಿ 6 ತಿಂಗಳು ಸಾಧನೆ ಮಾಡು ಅಂತ ಕೇಳಿದ್ರು. 5.5 ವರ್ಷಕ್ಕೆ ಹೋಗಿದ್ದು, ಭಗವದ್ ದರ್ಶನ ಮಾಡ್ಕೊಂಡು ಮನೆಗೆ ಬರುವಾಗ 6 ವರ್ಷ. ವಿದ್ಯಾಪೀಠಕ್ಕೆ ಸೇರಿಕೊಂಡ್ರು 6 ವರ್ಷ ಸುಧಾ ಬಂಗಳ ಆಗಲ್ಲ. ಪುಸ್ತಕ ಓದಿ ಮುಗಿಸೋಕೆ ನಮ್ಗೆ 6 ವರ್ಷ.
ಈ ಹುಡುಗ ಏನು ಮಾಡ್ದ, 5.5 ವರ್ಷ ಕಾಡಿಗೆ ಹೋಗಿ 6 ವರ್ಷಕ್ಕೆ ದೇವರು ನೋಡ್ಕೊಂಡು ಮನೆಗೆ ಬಂದ್ಬಿಟ್ಟ. ಹೇಗಿರುತ್ತೆ ನೋಡಿ. ಬಂದ ಕಾಡಿಗೆ, ತಿಂಗಳಿಗೆ ಒಂದೊಂದು ಬಿಡ್ತಾ ಬಂದ. ಆಹಾರ ಬಿಟ್ಟ, ನೀರು ಬಿಟ್ಟ, ಉಸಿರಾಡೋದನ್ನೇ ಬಿಟ್ಟು ಬಿಟ್ಟ. ಒಂದೊಂದು ತಿಂಗಳಿಗೆ ಒಂದೊಂದು ತಪಸ್ ಮಾಡ್ತಾ ಇರುವಾಗ ದೇವತೆಗಳು ಪ್ರಯತ್ನ ಪಡ್ತಾರೆ. ಏನು ಮಾಡ್ತಾರೆ, ಅವರ ಅಮ್ಮನ ಚಿತ್ರವನ್ನು ತಂದಿಟ್ರು ಮುಂದೆ. ಅವರಮ್ಮನೇ ಮಾತಾಡಬೇಕು, ಅವನು ಕಣ್ಣು ಬಿಡಬೇಕಲ್ಲ. ಅವನು ಧ್ರುವ, ನೀನು ನೋಡಿ ತುಂಬ ದಿನ ಆಗೋಯ್ತು, ಮನೆಗೆ ಬಂದ್ಬಿಡಪ್ಪ, ನನಗೆ ಊಟನೇ ಸೇರ್ತಿಲ್ಲ ಕಣೋ ಅಂತ ಅವ್ರ ಅಮ್ಮನ ಥರ ದೇವತೆಗಳು ಮಾತಾಡೋದು. ಯಾರಾಗಿದ್ರೆ ಕಣ್ಬಿಟ್ಟು ಓಡೋಗ್ಬಿಡ್ತಾ ಇದ್ರು. ನಾರದರ ಮಾತು ತಲೆ ಒಳಗಿದೆ, ಹೋಗ್ತಾ ಇಲ್ಲ. ಮಹಾಪ್ರಯತ್ನ ಪಡ್ತಾರೆ. ಧ್ರುವ ದೇವತೆಗಳನ್ನು ಗೆದ್ದು ಬಿಟ್ಟ. ಆಗತ್ತಾ ಗೆಲ್ಲಕ್ಕೆ ದೇವತೆಗಳನ್ನ? ಅದಕ್ಕೆ ಆಚಾರ್ಯರಂತಾರೆ, ಸಾಧನೆ ಮಾಡುವ ವ್ಯಕ್ತಿಗೆ ದೇವತೆಗಳು ಪರೀಕ್ಷೆ ಮಾಡ್ತಾರೆ, ವಿಘ್ನ ಕೊಡ್ತಾರೆ. ಆ ವಿಘ್ನಕ್ಕೆ ಸಿಕ್ಕಾಕೊಂಡು ಕೆಲಸ ಅರ್ಧಂಬರ್ಧ ಬಿಟ್ಟುಬಿಟ್ರೆ ಕೆಲಸ ಹಾಳಾಗಲಿ ಅಂತ ಅವ್ರ ಉದ್ದೇಶ. ವಿಘ್ನ ಕೊಟ್ಟರು ತಡೆದು ಕೆಲಸ ಮುಗಿಸಿದ್ರೆ ನಮ್ಮ ಕೀರ್ತಿ ಬರಲಿ ಅಂತ ಅವ್ರ ಉದ್ದೇಶ. ದೇವತೆಗಳಿಗೆ ನಮ್ಮನ್ನು ಹಾಳು ಮಾಡಬೇಕು ಅಂದರೆ ತಲೆ ಒಳಗೆ ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ರೆ ಆಗೋಯ್ತು. ನಾಳೆ ಬೆಳಗ್ಗೆ ಕಾವೇರಿ ಸ್ನಾನ ಮಾಡೋಣ, 5:15 ಹೋಗೋಣ ಅಂತ ಸಂಕಲ್ಪ ಮಾಡಿ ಮಲ್ಕೊಳ್ಳೋದು. ರಾತ್ರಿ 5 ಗಂಟೆ ಆಯಿತು. ಈ 9 ದಿನ ಇದೆ ಅಲ್ವಾ ಗರ್ಭವಾಸ, ಏಕಾದಶಿ ದಿನ ಬೆಳಗ್ಗೆ ಹೋದ್ರೆ ಆಗೋಯ್ತು ಅಂತ ದೇವತೆಗಳು ಪಟ್ಟನ್ನು ತಿರುಗಿಸ್ಬಿಟ್ರೆ ತಲೆ ಒಳಗೆ ಏನು ಮಾಡೋಕ್ಕಾಗತ್ತೆ? ಇಲ್ಲವೇ ಇಲ್ಲ ಅಲ್ವಾ. ಏಕಾದಶಿ ಬೆಳಗ್ಗೆ ಬಂತು, ಹೆಂಗಿದ್ರು ಊಟ ಇಲ್ಲ, ಹೋಗ್ಬೇಕಾದ್ರೆ ಕಾವೇರಿ ಸ್ನಾನನೂ ಒಂದೇ ಪ್ರೋಕ್ಷಣೆನೂ ಒಂದೇ ಅನ್ಕೊಂಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಮಾತ್ರ ಮಾಡಬೇಡಿ. ಒಂದು ದಿನವಾದರೂ ಸ್ನಾನವನ್ನು ಮಾಡಿಕೊಂಡು ಅರ್ಘ್ಯ ಪ್ರದಾನ ಮಾಡಿ ಅಧಿಕಾರಸ್ಥರು ತರ್ಪಣವನ್ನು ಕೊಟ್ಟು ಪಿತೃಗಳಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಕಾವೇರಿ ಸ್ನಾನ ಗಂಗಾದೇವಿಯೇ ವರ್ಷದಲ್ಲಿ ನಾವೆಲ್ಲ ಬಿಟ್ಟ ಪಾಪಗಳನ್ನು ಹಿಡಿದಿಟ್ಟವಳು ತೊಳೆದುಕೊಳ್ಳಿಕ್ಕಾಗಿ ಬಂದು ಕೂಡುವ ಜಾಗ ಅಂದರೆ ಕಾವೇರಿ. ಬ್ರಹ್ಮದೇವರು ಭಗವಂತ ಕೊಟ್ಟ ಗಂಗೆ ಕೇಳ್ತಾಳೆ, ಸಿಕ್ಕವರೆಲ್ಲ ಮಾಡಿದ ಪಾಪಗಳ ನನ್ನಲ್ಲಿ ಬಿಡ್ತಾ ಇದ್ದಾರೆ, ನಾನೇನು ಮಾಡಲಿ ಕ್ಲೀನ್ ಆಗಬೇಕು ಅಂದರೆ, ಸೂರ್ಯ ತುಲಾರಾಶಿಗೆ ಪ್ರವೇಶ ಮಾಡಿದಾಗ 1 ತಿಂಗಳು ಕಾವೇರಿಯಲ್ಲಿ ನಾನಿರ್ತೇನೆ, ನೀನು ಇದ್ಬಿಡೋದ್ರಲ್ಲಿ, ನಿನ್ನೆಲ್ಲ ಪಾಪ ತೊಳ್ಕೊಂಬಿಡು ನೀನು ಅಂತ ದೇವರ ಆದೇಶದಂತೆ ಪ್ರತೀ ತುಲಾಮಾಸದಲ್ಲಿ ಕಾವೇರಿ ಗಂಗಾ ವಿಶೇಷ ಸನ್ನಿಧಾನ ಪಾತ್ರಳಾಗಿರ್ತಾಳೆ. ಆ ಕಾಲಕ್ಕೆ ಮಾಡುವ ಸ್ನಾನ, ಆ ಕಾಲದ ಕಾವೇರಿ ದರ್ಶನ, ಅವಾಗ ಕಾವೇರಿಗೆ ಹಚ್ಚುವ ದೀಪ ಕೋಟಿ ಜನ್ಮಗಳ ಸಾಧನೆಯನ್ನು ಮಾಡಿಸುತ್ತೆ. ಆದ್ದರಿಂದ ದೇವತೆಗಳಿಗೆ ನಮ್ಮನ್ನು ಹಾಳು ಮಾಡಬೇಕು ಅಂತಂದರೆ 1 ನಿಮಿಷ ಸಾಕು. ಬುದ್ಧಿಯಲ್ಲೇ ಪ್ರಚೋದನೆ ಮಾಡತಕ್ಕಂಥ ಮಹಾನುಭಾವರು. ಆದ್ದರಿಂದ ಧ್ರುವನಿಗೆ ಹೊರಗಡೆಯಲ್ಲಿ ವಿಘ್ನಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ತಾತ್ಪರ್ಯ ಏನು? ಅವನಿಗೆ ಕೀರ್ತಿ ಬರಲಿ ಅನ್ನೋದು ಒಂದೇ ವಿಶಿಷ್ಟವಾಗಿರ್ತಕ್ಕಂಥ ತಾತ್ಪರ್ಯ. ತಪಸ್ಸು ಮಾಡಿದ ಆ ತಪಸ್ಸಿನ ವೈಭವ ಯಾವ ಲೆವೆಲ್ಲಲ್ಲಿದೆ. ಅವನ ಸಾಧನೆ ಉಳಿದದ್ದು ಎಷ್ಟು ವರ್ಷ? ವರ್ಷನೇ ಇಲ್ಲ, 6 ತಿಂಗಳು. ಆದ್ದರಿಂದ ದೇವರು ಜ್ಞಾನ ಕೊಟ್ಟಾಗ ದೇವರನ್ನು ನಾವು ಏನೂ ಕೇಳಬಾರದಂತೆ. ಸಾಮಾನ್ಯವಾಗಿ ದೇವರನ್ನು ನಾವು ಏನೂ ಕೇಳಬಾರ್ದು. ಕೇಳಿಬಿಟ್ರೆ ಏನಾಗುತ್ತೆ, ಅವನು ನನ್ನ ಕೇಳ್ದ. ಈಗ ಬ್ಯಾಂಕಲ್ಲೇ ಸಾಲ ಕೊಡಬೇಕಾದ್ರೆ ಯಾವುದನ್ನು ಇಟ್ಕೊಂಡು ಕೊಡಲಯ್ಯ ನಿಂಗೆ ಸಾಲ ಅಂತ ಕೇಳ್ತಾರೆ. ಎಕ್ಕಸ್ತಿತ್ತು ಬ್ಯಾಂಕಿಗೆ. ಎಕ್ಕಸ್ತಿತ್ತು ಅಂದರೆ ದೇವರ ವಿಷಯದಲ್ಲಿ ಎಕ್ಕಸ್ತಿತ್ತು. ಅದು ಬೇಜಾರು ಮಾಡ್ಕೋಬೇಡಿ, ಬ್ಯಾಂಕಲ್ಲಿರೋರಲ್ಲ ಆಮೇಲೆ. ನೋಡಿ ಎಲ್ಲರೂ ಅವರೇ. ಆದರೆ ದೇವರಂತಾನೆ, ನೀನು ನನ್ನ ವರ ಕೇಳದೆ ಅಲ್ವೇನಪ್ಪ, ನಿನ್ನ ಪ್ರಾರ್ಥನೆ ಫಲಿಸಬೇಕು ಅಂದರೆ ನೀನು ನನಗೆ ಏನು ಹಿಡಿತೀಯಾ ಅಂತ ಕೇಳಬೇಕು. ಜಪ, ಪೂಜೆ, ಪಾರಾಯಣ, ಪ್ರದಕ್ಷಿಣೆ, ನಾವು ದೇವರಲ್ಲಿ ಫಲ ಕೇಳಬೇಕಾದ್ರೆ ಇದೆಲ್ಲವನ್ನ ಮಾಡಿದ್ರೆ ದೇವರು ಏನು ಕೊಡ್ತಾನೆ ನಮಗೆ? ಹೀಗೆ ಅಪರೋಕ್ಷ ಜ್ಞಾನಿಗಳು ದೇವರನ್ನು ಕೇಳಿಬಿಟ್ರೆ ಇಲ್ಲ ಅಂತ ಹೇಳೋದೇ ಇಲ್ಲ. ಈ ಬಾಲಕ ಪೂರ್ವ ಜನ್ಮದಲ್ಲಿ ಒಳ್ಳೆ ಸಾಧಕನಾದ ಬ್ರಾಹ್ಮಣನಾಗಿದ್ದ, ಒಳ್ಳೆ ಸಾಧಕ ಬ್ರಾಹ್ಮಣ. ಇನ್ನು 6 ತಿಂಗಳು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಿದ್ರೆ ಭಗವಂತ ಅವತ್ತೇ ಕಾಣಿಸ್ಬಿಟ್ಟಿದ್ರು. ಹಾಗೆ ಕಾಣಿಸಿದ್ರೆ 4ನೇ ಸ್ಕಂದ ಭಾಗವತ ನಮ್ಮ ಕೈಗೆ ಸಿಗ್ತಾನೆ ಇರಲಿಲ್ಲ. ಇವತ್ತು ಧ್ರುವ ಅನ್ನೋ ಕ್ಯಾರೆಕ್ಟರೇ ಬರ್ತಿರ್ಲಿಲ್ಲ ಅಲ್ಲಿ.
ಧ್ರುವ ಅನ್ನೋ ಕ್ಯಾರೆಕ್ಟರ್ ಬರ್ಲಿಕ್ಕೋಸ್ಕರ ಆ ಮಹಾನುಭಾವರು 36,000 ವರ್ಷ ನಮಗೋಸ್ಕರ ಕೊಟ್ಟರು. ನಾವು ಧ್ರುವ ಕಥೆಯನ್ನು ಕೇಳಲಿಕ್ಕೆ ಅರ್ಧ ಗಂಟೆನೂ ಕೊಡಲ್ಲ. ನಮಗೋಸ್ಕರ 36,000 ವರ್ಷವನ್ನ ಇಟ್ಟ ಆ ಜೀವ ನಡ್ಕೊಂಡು ಬರ್ತಾ ಇದ್ದಂತೆ ರಸ್ತೆಯಲ್ಲಿ. ನಡ್ಕೊಂಡು ಬರುವಾಗ ಒಬ್ಬ ರಾಜ ಸೇವಕರಿಂದ ಸೇವೆ ಮಾಡಿಸ್ಕೊಳ್ತಾ ರಥದಲ್ಲಿ ಬರುವಾಗ, ನೋಡು ನಾನು ದೇವರ ಪೂಜೆ ಮಾಡ್ತಾನೇ ಬರ್ತಾ ಇದ್ದೀನಿ, ಏನಿಲ್ಲ, ನನಗೇನಾದರೂ ದೇವರು ಅವಕಾಶ ಕೊಟ್ಟು ನನ್ನ ರಾಜ ಗೀಜಿನ ಮಾಡಿಬಿಟ್ರೆ ಆನಂದವಾಗಿರುತ್ತೆ ಅಂತ ಅಂದ್ಕೊಳ್ಬಾರ್ದು. ದೇವರ ದರ್ಶನವೇ ಭಾಗ್ಯ, ಶಾಸ್ತ್ರ ಕೇಳೋದೇ ಭಾಗ್ಯ, ಜಪ ಮಾಡೋದೇ ಭಾಗ್ಯ, ದೀಪ ಹಚ್ಚೋದೇ ಪುಣ್ಯ. ಪುಣ್ಯ ಮಾಡಿದ್ದಕ್ಕೆ ದೀಪ ಹಚ್ತಾ ಇದ್ದೇನೆ, ಪುಣ್ಯ ಮಾಡಿದ್ದಕ್ಕೆ ಶಾಸ್ತ್ರ ಕೇಳ್ತಾ ಇದ್ದೇನೆ, ಪುಣ್ಯ ಮಾಡಿದ್ದಕ್ಕೆ ದೇವರನ್ನು ನೋಡ್ತಾ ಇದ್ದೇನೆ, ಪುಣ್ಯ ಮಾಡಿದ್ದಕ್ಕೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ಇಲ್ಲಿ ಬಂದು ಪುಣ್ಯ ಸಂಪಾದನೆ ಬೇರೆ, ಇಲ್ಲಿ ಬರ್ಲಿಕ್ಕೆ ಒಂದು ಪುಣ್ಯ ಬೇಕಲ್ಲ. ಬಂದು ಇರೋರೆಷ್ಟು ಜನ, ಇರೋರು ಕೇಳೋರೆಷ್ಟು ಜನ, ಕೇಳಿದವ್ರಿಗೆ ಅರ್ಥ ಆಗೋದು ಎಷ್ಟು ಜನಕ್ಕೆ, ಅರ್ಥ ಆಗಿ ಅನುಸಂಧಾನಕ್ಕೆ ಬರೋರು ಎಷ್ಟು ಜನ, ಮನೆಗೆ ತಗೊಂಡು ಹೋಗುವಾಗ ತಗೊಂಡು ಹೋಗೋರು ಎಷ್ಟು ಜನ. ಪ್ರಸಾದ ಗೋಡಂಬಿ ದ್ರಾಕ್ಷಿ ಬಾದಾಮಿ ತಗೊಂಡು ಹೋಗ್ಬೋದು ನಾವು, ಭಾಗವತ ಎಷ್ಟು ತಗೊಂಡು ಹೋದ್ವಿ ಮನೆಗೆ ಅಲ್ವಾ? ಆದ್ದರಿಂದ ಪ್ರತಿಯೊಂದಕ್ಕೂ ಅಪೂರ್ವ ಸಂಘಟನಾ ಅನ್ನೋದು ಬೇಕು. ಅಪೂರ್ವ ಸಂಘಟನಾ ಅಂದ್ರೆ, ಅಪೂರ್ವ ಅಂದ್ರೆ ಪುಣ್ಯ, ಒಂದಕ್ಕೊಂದು ಲಿಂಕು. ಹೂವನ್ನು ಪೋಣಿಸ್ತಾ ಇರಬೇಕಾದ್ರೆ 101ನೇ ಹೂವನ್ನು ಪೋಣಿಸುವಾಗ ಮೊದಲನೇ ಹೂವಿಗೆ ಸೂಜಿ ಚುಚ್ಚಿಕೊಂಡಿದ್ರೆ 101ಕ್ಕೆ. ಇನ್ನೂ ಉದಾಹರಣೆ ಕೊಡಬೇಕು ಅಂತಂದ್ರೆ, ಹಪ್ಪಳ 4-5 ಹಪ್ಪಳ ಇಷ್ಟ ಅಂತ ಎಲೆ ಮೇಲೆ ಹಾಕಿದ್ರು, ಹೀಗಂದ ಒಟ್ಟಿಗೆ ಎಲ್ಲ ಮುರಿದಾಯ್ತು. ಒಟ್ಟಿಗೆ ಮುರಳಿಲ್ಲ, ಮೊದಲನೇದು ಮುರಿದ ಫೋರ್ಸ್ ಎರಡನೇದು, ಎರಡನೇದು ಮುರಿದ ಫೋರ್ಸ್ಗೆ ಮೂರನೇದು, 4, 5 ಪ್ರತಿಯೊಂದಕ್ಕೂ ಅಪೂರ್ವ ಘಟನಾ ಅನ್ನೋದು ಬೇಕು. ದೇವರು ಹೇಳ್ತಾರೆ, ನಿನ್ನ ಪುಣ್ಯ ಸಂಚಯ ಹೇಗಿದೆ, ನಿನಗೆ ನಾನು ಹಾಗೆ ಫಲವನ್ನು ಕೊಡ್ತಾ. ಕೆಲವರಿಗೆ ಜೀವನ ಪೂರ್ತಿ ಸುಖ ಭೋಗಗಳನ್ನೇ ಅನುಭವಿಸುವ ಪುಣ್ಯ. ಕಷ್ಟ ಅನ್ನೋದು ಅವರ ಜೀವನದ ಹತ್ತಿರಕ್ಕೂ ಸುಳಿಯಲ್ಲ, ಎಷ್ಟು ಆನಂದವಾಗಿ ಜೀವನ ಮಾಡ್ತಾರೆ. ಅದೇ ತದ್ವಿರುದ್ಧವಾದ ದಿಕ್ಕಿನಲ್ಲಿ ಜೀವನವಿಡೀ ದುಃಖವೇ ಜೀವನ. ಸುಖ ಅನ್ನೋದು ಅವರ ದರ್ಶನಕ್ಕೆ ಇಲ್ಲ. ಮಧ್ಯದಲ್ಲಿ ಕೆಲವರು ಇರ್ತಾರೆ, ಕೆಲವು ಹಂತದ ತನಕ ಸುಖ, ಕೆಲವು ಹಂತದ ತನಕ ದುಃಖ. ಮತ್ತೆ ಕೆಲವರು ಇರ್ತಾರೆ ಒಳ್ಳೆ ಶ್ರೀಮಂತಿಕೆ, ಶಾಸ್ತ್ರಗಳ ಪಾಠ ಪ್ರವಚನದಲ್ಲಿ ಆಸಕ್ತಿ, ದಾನ ಧರ್ಮದಲ್ಲಿ ಆಸಕ್ತಿ. ಅವರ ಪುಣ್ಯ ವಿಶೇಷ ಎಷ್ಟು ದೊಡ್ಡದು ಅಂದರೆ ತಾರತಮ್ಯ ಇದೆ, ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ತಾರತಮ್ಯ. ಅದಕ್ಕೋಸ್ಕರ ನಾವು ಶ್ರೀಹರಿಯಲ್ಲಿ, ದೇವದೇವತೆಗಳಲ್ಲಿ, ಭಗವಂತನಲ್ಲಿ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀಕೃಷ್ಣ, ನಿನ್ನ ದಯ ಬೇಕೋ ಸ್ವಾಮಿ, ಈ ಭಾಗ್ಯ ಕೊಟ್ಟಿಯಲ್ಲಪ್ಪ. ಪ್ರಾರ್ಥನೆ ಮಾಡ್ಬೇಕಂತೆ ದೇವರನ್ನ, ಈ ಕೂಸು ಏನ್ ಮಾಡ್ತು, ನಾನು ರಾಜ ಆಗಿದ್ರೆ ಚೆನ್ನಾಗಿರೋದಲ್ವಾ ಅಂತ. ದೇವರನ್ನ, ನೀನ್ ನನ್ನ ಏನೂ ಕೇಳಲಿಲ್ಲ ಇಷ್ಟು ವರ್ಷ, ರಾಜ ಆಗ್ಬೇಕು ಅಂದೆಲ್ಲ, ಬ್ರಹ್ಮದೇವರ ಮರಿಮಗನಾಗಿ ಹುಟ್ಟಿಬಿಡು. ಬ್ರಹ್ಮ ಸ್ವಯಂಭುವ ಉತ್ಥಾನಪಾದ ಧ್ರುವ, ರಾಜನಾಗು, 36,000 ವರ್ಷ ರಾಜನಾಗು ಅಂತ ಕೊಟ್ಟ. ಆಗ ಬಂದದ್ದು ಉಳಿದಿತ್ತಲ್ಲ 6 ತಿಂಗಳ ಸಾಧನೆ. ಈ ಸಾಧನೆ ಆಯಿತು. ತಪಸ್ಸು ಅಂದ್ರೆ ಏನು ಗೊತ್ತಾ? ಇನ್ನು 6 ತಿಂಗಳಾದ್ಮೇಲೆ ನಿನ್ನ ಕಣ್ಣೆದುರಿಗೆ ದೇವರು ಬರ್ತಾರೆ. ಬಂದ ದೇವರನ್ನ ಸ್ತೋತ್ರ ಮಾಡೋದು ಹೇಗೆ, ವರ್ಡಿಂಗ್ಸ್ ಹೇಗಿರಬೇಕು, ಛಂದಸ್ ಯಾವುದಿರಬೇಕು, ಅಕ್ಷರಗಳು ಯಾವುದಿರಬೇಕು, ಅನುಸಂಧಾನ ಹೇಗಿರಬೇಕು ಅನ್ನೋದನ್ನೆಲ್ಲ ಅಭ್ಯಾಸ ಮಾಡೋದು. ಬರುವ ದೇವರನ್ನ ಹೇಗೆ ವೆಲ್ಕಮ್ ಮಾಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋದೇ ತಪಸ್ಸು. ಮಾಡ್ದ ಧ್ರುವರಾಜರ ತಪಸ್ಸಿನ ಜ್ವಾಲೆ ಮೇಲೆ ಹೋಯ್ತು. ದೇವತೆಗಳು ಕೇಳ್ತಾರೆ, ನಮ್ಮ ಕೈಗೂ ಸಿಗ್ಲಿಲ್ಲ ಅಂದ್ರೆ ನನ್ನ ಜಾಗಕ್ಕೆ ಬರಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾನೇನೋ ಈ ಹುಡುಗ ಅಂತ ಇಂದ್ರದೇವರಂತಾಗೆ. ಇದೆಲ್ಲ ಏನು ಬೇಡ, ನಾನು ಹೋಗ್ತೀನಿ ಅಂತ ದೇವರು ಬಂದೇ ಬಿಟ್ಟ. ವಾಸುದೇವ ರೂಪದಿಂದ ಧ್ರುವ ತಪಸ್ಸು ಮಾಡ್ತಾ ಇದ್ದಂತಹ ಮಧುವನ ಕ್ಷೇತ್ರಕ್ಕೆ ಬಂದುಬಿಟ್ಟ. ನಿಂತ್ಕೊಂಡಿದ್ದಾನೆ ದೇವರು, ಕಂಡುಬಿಡ್ತಾನೆ ಇವನು ಅಂತ. ಆ ಟೈಮಲ್ಲಿ ಏನಾಗಿದೆ, ಧ್ರುವನ ಮನಸ್ಸಿನಲ್ಲಿದ್ದ ವಾಸನಾಮಯವಾದ ವಾಸುದೇವ ಮೂರ್ತಿ ಅದೃಶ್ಯ ಆಗೋಯ್ತು. ಇವಾಗ ಮಗು ಕಣ್ಣಲ್ಲಿ ಧಾರಾಕಾರವಾಗಿ ತಪಸ್ಸೇನಾಯ್ತು, ಹೋಯ್ತು. ನಾರದರ ಮಂತ್ರೋಪದೇಶ, ನನ್ನ ತಪಸ್ಸು ಹೋಯ್ತಲ್ಲ ಅಂತೇಳಿ
ಅಳ್ತಾ ಅತ್ಯಂತ ದುಃಖದಿಂದ ಒಂದೇ ಕೌಪಿನ ಹಾಕೊಂಡಿದ್ದಾನೆ. 5.5 ವರ್ಷದ ಹುಡುಗ, 6 ತುಂಬಿದೆ ಈಗ. ಕಣ್ಣು ಬಿಟ್ಟು ನೋಡ್ತಾನೆ, ಚಿದಾನಂದಾತ್ಮಕವಾದ ಭಗವದ್ ರೂಪ ನಿಂತುಕೊಂಡಿದೆ ಕಣ್ಣೆದುರು ಮುಂದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದೇ ಸಮಸ್ಯೆ. ಎಲ್ಲ ಕಲ್ತ್ಕೊಂಡಿರೋರು ದೇವ್ರ ದರ್ಶನಕ್ಕೆ ಹೋದಾಗ ಈ ದೇವ್ರ ಸ್ತೋತ್ರ ಯಾವುದು ಅನ್ನೋದೇ ಮರ್ತೋಗುತ್ತೆ. ಅದೇ ಯಾವ ದೇವರು ಅಂತ ಮರ್ತೋಗಿ ಅಂದ್ರೆ ಸಾಕು ನಮಗೆ. ಈ ಅತ್ತಿ ವರದನ್ನ 40 ವರ್ಷಕ್ಕೊಂದ್ಸಲ ತೆಗಿತಾರಲ್ಲ, ಏನು ಜನ ಗುಂಪು. ಈ ವರ್ಷ ಸಿಕ್ಕಾಪಟ್ಟೆ. ನಾವು ನಿಂತ್ಕೊಂಡಿದ್ವಿ ಸ್ಕೂಲಲ್ಲಿ, ಸ್ವಾಮಿ ಯಾವ ದೇವ್ರು ಐತೆ ಇಲ್ಲಿ ಅಂತ ಕೇಳಿದ್ರು. ನಾನು ಯಾವ ದೇವ್ರು ಇದು, ಯಾಕೆ ಬಂದ್ರಪ್ಪ ಅಂದ್ರೆ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಬಂದಲ್ಲ, ಬಂದ್ಬಿಟ್ವಿ ನಾವಿಲ್ಲಿ ಅಂತ. ಯಾವ ದೇವರು ಅಂತ ನೋಡಿ. ಅಂಥವರಿಂದ ಪ್ರಾಬ್ಲಮ್ ಏನು ಸಮಾಜದಲ್ಲಿ? ನಿಜವಾಗಿ ದರ್ಶನ ಮಾಡಬೇಕು ಅಂದ್ಕೊಂಡವ್ರ ವ್ಯವಸ್ಥೆನೇ. ಅದು ಒಂದು ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಅದೇ. ನಿಜವಾಗಿ ತೀರ್ಥಯಾತ್ರೆ ಮಾಡಬೇಕು, ದೇವರನ್ನು ನೋಡಬೇಕು, ಸಾಧನೆ ಮಾಡಿಕೊಳ್ಬೇಕು ಅನ್ನುವಂಥ ಜನಗಳಿಗೆ ಯಾವ ತೀರ್ಥಕ್ಷೇತ್ರಗಳಲ್ಲೂ ಇತ್ತೀಚೆಗಂತೂ ಸಾಧ್ಯವೇ ಆಗ್ತಿಲ್ಲ. ಕಾರಣ ಏನು ಗೊತ್ತಾ? ಇದರ ಹಾವಳಿ. ಶನಿವಾರ, ಭಾನುವಾರ, ಶುಕ್ರವಾರ ಸಿಕ್ಕಿಬಿಡ್ತು ಅಂದರೆ ನುಗ್ಗುತ್ತಾ ಇರೋದೆ. ಎಲ್ಲಿಗೆ ಬಂದಿದ್ದೀವಿ, ಏನು ಮಾಡಿದ್ದೀವಿ? ದೇವಸ್ಥಾನ ಕಂಬದ ಮೇಲೆ ಕಾಲಿಟ್ಕೊಂಡು ನಿಂತಿರ್ತಾರೆ. ಆ ಕಂಬದ ಪಕ್ಕದಲ್ಲಿ ಯಾವುದೋ ಒಂದು ಪ್ರತಿಮೆ ಕೆತ್ತಿರ್ತಾರೆ ದೇವ್ರದ್ದು. ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಕವ 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 ಅಂತಿರೋದು. ನಾವು ಬಂದಿರೋದಲ್ಲಿ ದೇವಾನುದೇವತೆಗಳು ಸಾಕ್ಷಾತ್ತಾಗಿ ಸನ್ನಿಹಿತರಾಗಿರ್ತಕ್ಕಂಥ ತೀರ್ಥಗಳು ಬಂದಾಗ ಹೇಗಿರಬೇಕು, ಮಾತಾಡಬಾರದು. ದೇವಾಲಯಗಳಲ್ಲಿ ಯಾವುದಿಲ್ಲ. ಫ್ರೀ ಇದೆ, ಟೈಮ್ ಇದೆ, ಕಾರಿದೆ, ದುಡ್ಡಿದೆ, ಬಂದೆ. ನಿಜವಾಗಿ ಬಂದವರಿಗೆ ತೊಂದರೆ ಕೊಡ್ತಾ ಕೂತ್ಕೊಂಡೆ. ಧ್ರುವ ಪ್ರಾಕ್ಟೀಸ್ ಮಾಡ್ದ, ದೇವ್ರನ್ನ ನೋಡಬೇಕು, ದೇವ್ರನ್ನ ನೋಡಬೇಕು, ದೇವ್ರನ್ನ ನೋಡಬೇಕು ಅಂತ. ಪ್ರಾಕ್ಟೀಸ್ ಮಾಡಿಕೊಂಡಂತಹ ವ್ಯಕ್ತಿಯ ಕಣ್ಣೆದುರಿಗೆ ಸಾಕ್ಷಾತ್ತಾಗಿ ಸ್ವಾಮಿ ನಿಂತ. ಕೈ ಮುಗೀತು, ಕೂಸಿನ ಕೈ ಮುಗೀತು. ಕೈ ಮುಗಿದ್ರೆ ಸ್ತೋತ್ರ ಮಾಡಬೇಕಲ್ಲ. ಸ್ತೋತ್ರ ಮಾಡಕ್ಕೆ ಏನು ಬೇಕು? ಒಳಗೆ ಪ್ರೇರಣೆ ಬೇಕು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶಿಯೋಪಿಚ. ಎಲ್ಲ ಗೊತ್ತಿದೆ, ಹೇಳಬೇಕು ಅನ್ನೋ ಬುದ್ಧಿ. ಇವಾಗ ನಾನು ಭಾಗವತ ಹೇಳ್ತಾ ಕೂತ್ಕೊಂಡಿದ್ದೀನಿ. ಇವಾಗ ನನಗೆ ಭಾಗವತ ಹೇಳಲಿಕ್ಕೆ ಪ್ರೇರಣೆನೇ ಮಾಡಲಿಲ್ಲ ದೇವರು ಅಂದರೆ ನಾನೇನು ಹೇಳಬಲ್ಲೆ ನಿಮ್ಮ ಮುಂದೆ ಕೂತ್ಕೊಂಡ? ಇವಾಗ ಒಂದು ಅಕ್ಷರ ಬಾಯಿಂದ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಒಂದು ಅಕ್ಷರ ಬಾಯಿಂದ ಬರಲಿಕ್ಕೆ ಅನಂತ ಜನ್ಮಗಳಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ವ್ಯಾಖ್ಯಾನ ಮಾಡುವ ಸೌಭಾಗ್ಯವನ್ನು ಕೊಡ್ತಾರೆ ದೇವರು. ನಾಮಸ್ಮರಣೆ ಮಾಡಬೇಕು ಅಂದ್ರೆ ಪುಣ್ಯ ಬೇಕು. ಜೀವ ಆಲೋಚನೆ ಮಾಡ್ತಾನೆ, ಹೊಟ್ಟೆ ಒಳಗಿನ ಬೆಂಕಿಗೆ ಗಾಳಿ ಹಾಕತ್ತೆ, ಎದೆಯಲ್ಲಿ ಬರುತ್ತೆ ಅಕ್ಷರ, ತುಟಿ ತನಕ ಬರುತ್ತೆ, ಬಾಯಿನ ಹೊರಗೆ ಬರೋದೇ ಇಲ್ಲ. ಇಲ್ಲಿದೆ ರೀ, ನೆನಪಾಗ್ತಾ ಇಲ್ಲ ನನಗೆ ಇವಾಗ. ಇಲ್ಲೇ ಇದೆ, ಬಾಯಿಗೆ ಬರ್ತಾ ಇಲ್ಲ ನೋಡಿ. ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಶುಶ್ರುವಾಂಸ ಸನಕಾದಿ ಮುನಿ ಅಲ್ವಾ? ನಿತ್ಯ ಪಾರಾಯಣ ಮಾಡಿದ್ದೆ. ಹೇಳಿದ ತಕ್ಷಣ ಹೇಳು ಅಂದ್ರೆ ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ಅವನು ಪ್ರೇರಣೆ ಮಾಡಿಲ್ಲ ಒಳಗಡೆಗೆ. ನಾನು 10 ಸಲ 100 ಸಲ ಭಾಗವತ ಹೇಳಿರ್ಬೋದು. ಈ ಜಾಗದಲ್ಲಿ ಕೂತಾಗ ಆ ಕಥೆ ನಿನಗೆ ಮರ್ತೋಗ್ಲಿ ಅಂತ ದೇವ್ರ ಪ್ರೇರಣೆ ಮಾಡ್ಬಿಟ್ರೆ ತಲೆ ಒಳಗೆ. ನೆನ್ನೆ ಹೇಳಿರ್ಬೋದು, ನಾಳೆ ಹೇಳ್ಬೋದು, ಇವತ್ತು ಹೇಳಿದ್ನ ನಾನು. ಆ ಪ್ರವಾಹ ಸಂತತವಾಗಿರ್ಬೇಕಲ್ವಾ? ಎಷ್ಟು ಕರುಣಾವಂತ ಈ ಮಗುಗೆ. ಎಲ್ಲ ತಲೆ ಒಳಗಿದೆ, ಮನಸ್ಸಲ್ಲಿದೆ, ಶಬ್ದಗಳೂ ರೆಡಿಯಾಗಿದೆ. ದೃಶ್ಯಂತೀ ಹೃದೃಹಮ್ಮಾಮೃತಂ ಅನಿಲ ಬಲಾದ್ರಾವಯಂತೀ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮಥಾಂ ಪಾದ್ಯ ವಿದ್ಯಾ ಸಮುದ್ರಾ ವಾಗ್ದೇವಿ ಸಾಸು ವಿದ್ಯಾ ದ್ರವಿಣದ ವಿದಿತಾ ದ್ರೌಪದಿ ರುದ್ರಪತ್ನ್ಯಾ ದ್ವಿದ್ರಿಕ್ತಾ ದ್ರಾಗಭದ್ರಾ ದ್ರಹೇತುದಯಿತಾ ಪೂರ್ವ ಭೀಮಾಜ್ಞಯಾತೆ. ಪೂರ್ವ ಭೀಮ ಪಂಡಿತಾಚಾರ್ಯ ಭೀಮನಾಗಿದ್ದವರೇ ಹೃದಯದ ಒಳಗಿದ್ದ ಅಜ್ಞಾನದ ಅಂಧಕಾರವನ್ನು ತೆಗೆದು ಸದ್ಯೋ ರಚನೆ ಪಟುತ. ಆ ಕ್ಷಣಕ್ಕೆ ಕೃತಿಯನ್ನು ರಚನೆ ಮಾಡುವ ಮಹಾಭಾಗ್ಯವನ್ನು ಕೊಡುವ ತಾಯಿ ವಾಗ್ದೇವಿ. ಅವಳ ನಾಲಿಗೆಯಲ್ಲಿದ್ದಾಳೆ. ಆ ವಾಗ್ದೇವಿಗೂ ಪ್ರೇರಕ ಶಕ್ತಿ ಪ್ರೇರಣೆ ಮಾಡಲಿಲ್ಲ ಅಂದಾಗ ಏನು ಮಾತಾಡಬಲ್ಲಳು?
ನೀರು ಬಂತು, ಪ್ರಯತ್ನ ಪಟ್ಟ, ಅಂತ ಇದ್ದಾನೆ ಪಾಪ, ಅಕ್ಷರಗಳು ಬರ್ತಾ ಇಲ್ಲ ಬಾಯಲ್ಲಿ. ಎಷ್ಟು ದುಃಖ ಆಗುತ್ತೆ. ಸುಮ್ಮನೆ ನೋಡ್ಕೊಂಡು ದೇವರ ಮುಂದೆ ನಿಂತು ಪಾರಾಯಣ ಮಾಡಬೇಕು ಅನ್ನುವಾಗ ಅಕ್ಷರಗಳೇ ಬರ್ತಿಲ್ಲ ಬಾಯಲ್ಲಿ ಅಂದ್ರೆ ಎಷ್ಟು ದುಃಖ ಆಗುತ್ತೆ. ಅವನ ಮನಸ್ಸಿನ ಮನೋಗತವನ್ನು ನೋಡಿದ ಭಗವಂತ ಏನ್ ಮಾಡ್ದ? ವೇದಾಭಿಮಾನವಾದಂತಹ ಶಂಖವನ್ನು ತಗೊಂಡು ಆ ಮಗುವಿನ ಕೃತಾಂಜಲಿ ಕೈ ಮುಗಿದಿದೆ ಕೂದು. ಅಶ್ರುಪೂರ್ಣಾಕುಲೇಕ್ಷಣಂ, ಎದುರಿಗೆ ನಿಂತ ದೇವರನ್ನ ಪೂರ್ತಿಯಾಗಿ ನೋಡ್ಲಿಕ್ಕೆ ಆಗ್ತಿಲ್ಲ, ಕಣ್ಣು ಒದ್ದೆ ಆಗಿಬಿಟ್ಟಿದೆ, ಕಣ್ಣು ತುಂಬ ನೀರು ತುಂಬಿಕೊಂಡ್ಬಿಟ್ಟಿದೆ ಕೂಸು. ಅನುಗ್ರಹ ಮಾಡ್ತೀನಿ ನಾನು ಅಂತ ಭಗವಂತ ತನ್ನ ಬಲಗೈಯ ಶಂಖವನ್ನ ನಿಧಾನವಾಗಿ ತೆಗೆದು ಆ ಕೂಸಿನ ಬಲಕೆನ್ನೆಗೆ ಸ್ಪರ್ಶ ಮಾಡಿಸಿದ. ವಿದ್ಯುತ್ ಸಂಚಾರ ಆಯಿತು. ವಿದ್ಯುತ್ ಸಂಚಾರ ಹೊಂದಿದ ಧ್ರುವ ದೇವರ ಸ್ತೋತ್ರವನ್ನು ಮಾಡ್ತಾನೆ. ಶ್ರೀ ಧ್ರುವವಾಚ. ಶ್ರೀಕೃಷ್ಣಾರ್ಪಣಮಸ್ತು. Gracias.